ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು 7th ಸ್ಟ್ಯಾಂಡರ್ಡಿನ ಟೆಕ್ಸ್ಟ್ ಬುಕ್ ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಬಟ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು 10th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿ ಅಂತ. ಸೊ ಇದು ಸ್ಕೂಲ್ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನಮಗೆ ಇವಾಗ KS ಅಪ್ರೋಚ್ ಮಾಡ್ತಿರೋದ್ರಿಂದ ಎಕ್ಸಾಮ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ಮಾಡರ್ನ್ ಇಂಡಿಯಾದು ಇರೋವಂಥ ಇಂಪಾರ್ಟೆಂಟ್ ಪಾಯಿಂಟ್ಸು ಮತ್ತು ಪ್ರಿಲಿಮ್ಸು ಪೇಪರ್ 2 ಏನಿದೆಯಲ್ಲ, ನಮಗೆ ಪ್ರಿಲಿಮ್ಸ್ ಪೇಪರ್ 2 ಅಲ್ಲಿ ಕರ್ನಾಟಕ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಕೇಳ್ತಾ ಇರ್ತಾರೆ. ಅದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿರೋಣ. ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗ್ಬೇಡಿ. ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ಫಸ್ಟ್ ನಾವು 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ನೋಡ್ಕೋಬೇಕು ಅಂತಂದರೆ 2 ಪಾರ್ಟ್ ಇದ್ದಾವೆ. ಸೊ ನಾವು ಪಾರ್ಟ್ 1ನ ಸ್ಟಾರ್ಟಿಂಗ್ ಮಾಡ್ಕೊಂಬಿಡೋಣ ಇಲ್ಲಿ. ಸೊ ಪಾರ್ಟ್ 2 ಅದಾದಮೇಲೆ ನೆಕ್ಸ್ಟು ನೋಡ್ಕೊಳ್ಳೋಣ. ಪಾರ್ಟ್ 1ಅಲ್ಲಿ ಏನೇನಿದೆ ಇಲ್ಲಿ ಇಂಡೆಕ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಬಂದುಬಿಟ್ಟು ಇಂಟ್ರೊಡಕ್ಷನ್ ಇದೆ. ಅಂತಂದರೆ ಇವೆಲ್ಲ ಮಾಡರ್ನ್ ಇಂಡಿಯಾಯಿಂದನೇ ಸ್ಟಾರ್ಟ್ ಆಗೋದಿದು. ಸೊ ಮಾಡರ್ನ್ ಇಂಡಿಯಾ, ಯೂಶ್ವಲಾಗಿ ಮಾಡರ್ನ್ ಇಂಡಿಯಾ ಎಲ್ಲಿಂದ ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ಯುರೋಪಿಯನ್ಸ್ ಅವರು ಇಂಡಿಯಾಗೆ ಯಾವಾಗಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಆ ಟೈಮ್ ಪೀರಿಯಡಿಂದ ಮಾಡರ್ನ್ ಇಂಡಿಯಾ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಮಾಡರ್ನ್ ಇಂಡಿಯಾ ನಾವು ನೋಡ್ಕೋಬೇಕು ಅಂತಂದರೆ ಆಲ್ಮೋಸ್ಟು 1600ಸಿಂದ ನಾವು ತೊಗೋಬೋದು. ಸೊ 1600 ಎಸ್ಪೆಷಲಿ 1498 ಅಂತ ತೊಗೊತಾರೆ, ಬಟ್ 1600ಸಿಂದ ಅಂತ ತೊಗೊಳ್ಳೋದು. 1600ಸಿಂದ ಹಿಡಿದ್ಬಿಟ್ಟು 1947ವರೆಗೂ ಇರೋದಂಥದ್ದನ್ನ ನಾವು ಮಾಡರ್ನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದಮೇಲೆ 1947ಇಂದ ಇವಾಗವರೆಗೂ ಪ್ರೆಸೆಂಟ್ ಸಿಚುವೇಶನ್ ಏನಿದೆಯಲ್ಲ, ಇದನ್ನು ನಾವು ಪಾಲಿಟಿ ರೀತಿಯಲ್ಲಿ ಓದ್ತಿರ್ತೀವಿ. ಸೊ ಪಾಲಿಟಿ ರೀತಿಯಲ್ಲಿ ಓದ್ತಾ ಇರ್ತೀವಿ. ಅಂತಂದರೆ ಇಂಡಿಪೆಂಡೆನ್ಸ್ ಸಿಕ್ಕಮೇಲೆ ನಮ್ಮಲ್ಲಿ ಯಾವ ಥರ ಚೇಂಜಸ್ ಬಂತು, ಕಾನ್ಸ್ಟಿಟ್ಯೂಷನ್ ಯಾವ ಥರ ಬಂತು, ಅದಾದಮೇಲೆ ಎಕನಾಮಿಕ್ಸಲ್ಲಿ ಯಾವ ಥರ ನಾವು ಎಕನಾಮಿಯಲ್ಲಿ ಯಾವ ಥರ ಇಂಪ್ರೂವ್ ಆದ್ವಿ, ಪ್ಲ್ಯಾನ್ಸ್ ಯಾವ ಥರ ಮಾಡ್ಕೊಂಡ್ವಿ, ಆ ಥರ ಡೀಟೇಲ್ಸ್ ಎಲ್ಲ ಓದ್ತಾ ಹೋಗ್ತಾ ಇರ್ತೀವಿ. ಸೊ ಫಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಫಸ್ಟ್ ಆಫ್ ಆಲ್ ಯಾವ್ಯಾವ ಪವರ್ಸು ಇಂಡಿಯಾಗೆ ಬಂದಿದ್ದರು, ಯಾವ್ಯಾವ ರೀತಿಯಲ್ಲಿ ಅವರು ಬಂದಿದ್ದರು ಇಂಡಿಯಾಗೆ, ಕಾರಣ ಏನು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಪಾರ್ಟಲ್ಲಿ ಹೇಳ್ತಾ ಇರ್ತಾರೆ. ಜೊತೆಗೆ ಇಲ್ಲಿ ಕೊಟ್ಟಿರೋದ್ರ ಜೊತೆಗೆ ನಾವು ಸ್ಪೆಕ್ಟ್ರಮ್ ಬುಕ್ಕಿಂದು ಕೂಡ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ರ ಜೊತೆ ಕ್ಲಬ್ ಮಾಡಿಕೊಂಡು ಡಿಸ್ಕಸ್ ಮಾಡ್ಕೊತಾರೆ, ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟು ಯಾವ ಥರ ಬ್ರಿಟಿಷ್ ರೂಲು ಎಕ್ಸ್ಟೆಂಡ್ ಆಗ್ತಾ ಹೋಯಿತು, ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ರೂಲು. ಅದಾದಮೇಲೆ ಆಪೋಸಿಷನ್ ಯಾವ ಥರ ಇತ್ತು ಬ್ರಿಟಿಷ್ ರೂಲಿಗೆ ಕರ್ನಾಟಕದಲ್ಲಿ. ನೋಡಿ ಇಲ್ಲಿ 4th ಚಾಪ್ಟರಿಂದ ನೆಕ್ಸ್ಟ್ ಬರೋವಂಥದ್ದು ಏನಿದೆಯಲ್ಲ, ಇವೆಲ್ಲದು ಕರ್ನಾಟಕ ಸ್ಪೆಸಿಫಿಕ್ ಹಿಸ್ಟ್ರಿ ಆಗಿರುತ್ತೆ. ಸೊ ಕರ್ನಾಟಕ ಸ್ಪೆಸಿಫಿಕ್ ಹಿಸ್ಟ್ರಿ ಆಗಿರುತ್ತೆ. ಅದಕ್ಕೆ ಇವನ್ನು ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಾವು ನೋಡ್ಕೋಬೇಕು. ಮೇನ್ಸಲ್ಲೂ ಕೂಡ ಇದರಿಂದನೇ ತುಂಬ ಇಂಪಾರ್ಟೆಂಟು ಕ್ವೆಶನ್ಸು ಕೂಡ ಕೇಳ್ತಾ ಇರ್ತಾರೆ. ಅದಾದಮೇಲೆ ಸೋಷಲ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟು. ಸೊ ರಿಫಾರ್ಮ್ ಮೂಮೆಂಟ್ಸು. ಸೊ ಇದರಲ್ಲಿ ರಾಜಾ ರಾಮಮೋಹನ್ ರಾಯ್, ಅದಾದಮೇಲೆ ಬೇರೆ ಎಲ್ಲ ಸೋಷಲ್ ರಿಫಾರ್ಮರ್ಸ್ ಬಗ್ಗೆ ನಾವು ಇದರಲ್ಲಿ ನೋಡ್ಕೊತಾ ಇರ್ತೀವಿ. ಯಾವ ಥರ ಅವರ ಕಾಂಟ್ರಿಬ್ಯೂಷನ್ ಇತ್ತು ಇಂಡಿಪೆಂಡೆನ್ಸ್ಗೋಸ್ಕರ, ಯಾವ ಥರ ಅವರು ಎನ್ಲೈಟನ್ ಮಾಡ್ತಾಯಿದ್ರು ಜನರಿಗೆ ಅಂತ. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತಂದರೆ 1857ವರೆಗೂ ಇಲ್ಲಿ ಓದ್ತೀವಿ. ನಾವು ಎಲ್ಲಿವರೆಗೂ ಓದಬೇಕು, 1947ವರೆಗೂ ನಾವು ಓದ್ಕೊಂಡ್ರೆ ನಮ್ಗೆ ಹಿಸ್ಟ್ರಿ ಆಗಿರುತ್ತೆ. ಬಟ್ 1857ವರೆಗೂ ಇದರಲ್ಲಿ ಓದ್ತಾ ಇರ್ತೀವಿ. ಅದಾದಮೇಲೆ ಪೊಲಿಟಿಕಲ್ ಸೈನ್ಸ್ ನಾವು ನೋಡ್ಕೋಬೇಕು ಅಂತಂದರೆ ನಾರ್ಮಲ್ ಟಾಪಿಕ್ಸ್ ಎಲ್ಲದು ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಫಾರಿನ್ ಪಾಲಿಸಿ ಯಾವ ಥರ ಇರುತ್ತೆ, ಇಂಡಿಯಾ ರಿಲೇಷನ್ಸ್ ಎಲ್ಲದು ಕೂಡ, ಇವನ್ನೆಲ್ಲದನ್ನೂ ನಾವು ಕರೆಂಟ್ ಅಫೇರ್ಸಲ್ಲೆಲ್ಲ ನೋಡ್ಕೊಂಡಿರ್ತೀವಿ ಇವಾಗಲೇ. ಅದಾದಮೇಲೆ ಸೋಷಿಯಾಲಜಿ ಬರುತ್ತೆ, ಜಾಗ್ರಫಿ ಬರುತ್ತೆ. ಜಾಗ್ರಫಿಯಲ್ಲೂ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಇಂಡಿಯನ್ ಜಾಗ್ರಫಿ ಆಲ್ಮೋಸ್ಟ್ ಇದರಲ್ಲಿ ಕವರ್ ಆಗಿರುತ್ತೆ. ಸೊ ಪೊಸಿಷನ್ ಎಕ್ಸ್ಟೆನ್ಷನು ಇದ್ರ ಬಗ್ಗೆ ಬೇಸಿಕ್ಸಾಗಿ ಹೇಳ್ತಾರೆ. ಇಂಡಿಯನ್ ಫಿಸಿಯೋಗ್ರಫಿ ಡಿವಿಷನ್ ಯಾವ ಥರ ಇದೆ ಇಂಡಿಯಾದು ಅದನ್ನು ಹೇಳ್ತಾರೆ. ಅದಾದಮೇಲೆ ಇಂಡಿಯಾದಲ್ಲಿ ಕ್ಲೈಮೆಟಿಕ್ ಕಂಡೀಷನ್ಸ್ ಯಾವ ಥರ ಇದೆ. ಅದಾದಮೇಲೆ ಇಂಡಿಯಾದಲ್ಲಿ ಸಾಯಿಲ್ ಯಾವ ಥರ ಇದೆ, ಒಂದೊಂದು ಕಡೆ ಒಂದೊಂದು ಥರ ಸಾಯಿಲ್ಸ್ ಇರುತ್ತೆ. ಆ ಸಾಯಿಲಲ್ಲಿ ಏನು ಪಾಸಿಟಿವ್ ಇರುತ್ತೆ, ಏನು ನೆಗೆಟಿವ್ ಇರುತ್ತೆ, ಯಾವ ಸಾಯಿಲಲ್ಲಿ ಏನು ಗ್ರೋ ಮಾಡ್ತಾರೆ ಅದ್ರ ಬಗ್ಗೆ. ಅದಾದಮೇಲೆ ಇಂಡಿಯನ್ ಫಾರೆಸ್ಟ್ ರಿಸೋರ್ಸಸ್ ಬಗ್ಗೆ ಹೇಳ್ತಾರೆ, ವಾಟರ್ ರಿಸೋರ್ಸಸ್ಸು, ಅದಾದಮೇಲೆ ಇಂಡಿಯನ್ ಲ್ಯಾಂಡ್ ರಿಸೋರ್ಸಸ್ಸು. ಇವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. UPSCಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, KPSCಗೂ ಕೂಡ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಎಕನಾಮಿಕ್ಸ್ ನಾವು ನೋಡ್ಕೋಬೇಕು ಅಂತಂದರೆ 2 ಇಂಪಾರ್ಟೆಂಟ್ ಚಾಪ್ಟರ್ ಕೊಟ್ಟಿದ್ದಾರೆ ಇದರಲ್ಲಿ. ಒಂದು ಬಂದ್ಬಿಟ್ಟು RD ಇದೆ. ನೀವೇನಾದರೂ RDನ ಆಪ್ಷನಲ್ಲಿ ತೊಗೊಂಡಿದ್ರೆ KSಗೆ ಅಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಈ ಚಾಪ್ಟರ್ ನಿಮಗೆ. ಅದಾದಮೇಲೆ ನಾರ್ಮಲ್ ಎಕನಾಮಿಕ್ಸು ಡೆವಲಪ್ಮೆಂಟ್ಸ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ. ಅದಾದಮೇಲೆ ಬರುವಂಥದ್ದು ನಮಗೆ ಬಿಸ್ನೆಸ್ ಸ್ಟಡೀಸು. ಸೊ ನಾವು ಸ್ಪೆಸಿಫಿಕ್ಕಾಗಿ ಕಾನ್ಸಂಟ್ರೇಟ್ ಮಾಡೋದು ಇದರಲ್ಲಿ ಹಿಸ್ಟ್ರಿ, ಜಾಗ್ರಫಿ ಮತ್ತು ಎಕನಾಮಿಕ್ಸ್ನ ನಾವು ಇದರಲ್ಲಿ ನೋಡ್ಕೊಂಡಿರೋಣ. ಪೊಲಿಟಿಕಲ್ ಸೈನ್ಸು ಈಗ ಸದ್ಯಕ್ಕೇನು ಇಂಪಾರ್ಟೆಂಟ್ ಆಗಿರಲ್ಲ, ಬಟ್ ನಮಗೆ ಮೇನ್ಸ್ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಇದರ ರಿಲೇಟೆಡ್ ಎಸ್ಸೇನೂ ಕೂಡ ಕೇಳಿರ್ತಾರೆ, ಅದರಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವಾಗ ಸ್ಟಾರ್ಟಿಂಗ್ ನಾವು ಫಸ್ಟ್ ಚಾಪ್ಟರ್ ನೋಡ್ಕೊಳ್ಳೋಣ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಸೊ ಫಸ್ಟ್ ಚಾಪ್ಟರ್ ನಾವು ನೋಡಬೇಕಾಗಿರುವಂಥದ್ದು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಅಂತಂದರೆ ಯುರೋಪಿಯನ್ಸ್ ಇಂಡಿಯಾಗೆ ಬರೋದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಮ್ಯಾಪ್ ರೀತಿಯಲ್ಲಿ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ನೋಡ್ಕೊಂಡಿರೋಣ, ಆವಾಗ ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಮ್ಯಾಪಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ 17th ಸೆಂಚುರಿ
17th ಸೆಂಚುರಿ ಟೈಮಲ್ಲಿ ಏನಾಗೋಯಿತು, ಈ ರೀಜನಲ್ಲಿ ಪರ್ಷಿಯಾ ಅನ್ನೋ ರೀಜನ್ ಏನಿದೆಯಲ್ಲ, ಈ ರೀಜನ್ಗಳಲ್ಲಿ ಮುಂಚೆ ರೋಮನ್ ಎಂಪೈರ್ ಇತ್ತು. ಸೊ ರೋಮನ್ ಎಂಪೈರ್ ಡಿಕ್ಲೈನ್ ಆಗಿಬಿಟ್ಟು ಏನಾಯಿತು ಅಂತಂದರೆ ಅರಬ್ಸ್ ಅಲ್ಲಿಗೆ ಬಂದರು. ಸೊ ಅರಬ್ಸ್ ಅಲ್ಲಿಗೆ ಬಂದರು ಅಂತಂದರೆ ಮುಸ್ಲಿಂ ರೂಲರ್ಸು ಈ ರೀಜನ್ಗೆ ಬಂದರು. ಸೊ ಈ ರೀಜನಿಗೆ ಮುಸ್ಲಿಂ ರೂಲರ್ಸ್ ಬಂದಮೇಲೆ ಏನಾಯಿತು ಅಂತಂದರೆ ಯುರೋಪ್ ಕಡೆಗೆ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಯಾಕೆ ಅಂತಂದರೆ ಯುರೋಪ್ ಕಡೆಗೆ ಇಂಡಿಯಾದಿಂದ ತುಂಬಾ ಜಾಸ್ತಿ ಪ್ರಾಡಕ್ಟ್ಸ್ ಹೋಗ್ತಾಯಿತ್ತು. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಸ್ಪೈಸಸ್ಗಳು ತುಂಬ ಜಾಸ್ತಿ ಹೋಗ್ತಾಯಿತ್ತು. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಬೇರೆ ಥರದ್ದು ನಮಗೆ ಟೆಕ್ಸ್ಟೈಲ್ಸ್ಗಳೆಲ್ಲ ಎಕ್ಸಾಂಪಲ್ ತೊಗೋಬೋದು. ಅದಾದಮೇಲೆ ಪ್ರೀಷಿಯಸ್ ಸ್ಟೋನ್ಸ್ಗಳೆಲ್ಲದು ಕೂಡ ಇಂಡಿಯಾ ಕಡೆಯಿಂದ ಅರಬಿಗೆ ಟ್ರೇಡ್ ಆಗ್ತಾಯಿತ್ತು. ಸೊ ಏನು ಮಾಡ್ತಿದ್ರು ಅಂತಂದರೆ ಇಂಡಿಯಾ ಕಡೆಯಿಂದ ಈಗ ಯುರೋಪಿಗೆ ಏನಾದರೂ ಹೋಗಬೇಕು ಅಂತ ಅಂದ್ಕೊಳ್ಳೋಣ. ಸೊ ಇಂಡಿಯಾ ಕಡೆಯಿಂದ ಒಂದು ಪ್ರಾಡಕ್ಟ್ ಈಗ ಯುರೋಪಿಗೆ ಹೋಗಬೇಕು. ಸೊ ಇಂಡಿಯಾ ಕಡೆಯಿಂದ ಪ್ರಾಡಕ್ಟ್ ಒಂದು ಯುರೋಪಿಗೆ ಹೋಗಬೇಕು ಅಂತಂದರೆ ಈ ಮಿಡಲ್ ರೀಜನಲ್ಲಿ ನಮಗೆ ಅರಬ್ಸ್ ಇರ್ತಾರೆ. ಸೊ ಅರಬ್ಸ್ ಇರೋದ್ರಿಂದ ಏನಾಗ್ತಿತ್ತು ಅಂತಂದರೆ ಅರಬ್ಸ್ ಇದರಲ್ಲಿ ಒಂಥರ ಮಿಡಲ್ ಮೆನ್ ಥರ ಕೆಲಸ ಮಾಡ್ತಾಯಿದ್ರು. ಮಿಡಲ್ ಮೆನ್ನಿನ ಕೆಲಸ ಏನಾಗಿರುತ್ತೆ, ಮಿಡಲ್ ಮೆನ್ನಿನ ಕೆಲಸ ಬಂದ್ಬಿಟ್ಟು ಕಮಿಷನ್ ಇಟ್ಕೊಳ್ಳೋದಾಗಿರುತ್ತೆ. ಸೊ ಕಮಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರನ್ನ ಬ್ರೋಕರ್ಸ್ ಅಥವಾ ಮಿಡಲ್ ಮೆನ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ ಇವ್ರು ಏನು ಮಾಡ್ತಿದ್ರು ಅಂತಂದರೆ ಇಂಡಿಯಾ ಕಡೆಯಿಂದ ಏನಾದ್ರು ಒಂದು ಪ್ರಾಡಕ್ಟ್ ಹೋಗಬೇಕು ಅಂತಂದರೆ ಸೊ ಸರಿ ಅವ್ರಿಗೆ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಅರಬ್ ರೀಜನ್ಗೆ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಅದಾದಮೇಲೆ ಅದು ಯುರೋಪಿಗೆ ಹೋಗ್ತಾಯಿತ್ತು. ಬರ್ತಾ ಏನಾಯಿತು ಅಂತಂದರೆ ಅರಬ್ ಅವರು ಟ್ಯಾಕ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಂತಂದರೆ ಕಮಿಷನ್ನ ಜಾಸ್ತಿ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಂತಂದರೆ ಈಗ ಇಂಡಿಯಾದಿಂದ ಯಾವುದೋ ಒಂದು ಸ್ಪೈಸ್ ಇದೆ ಅಂತ ಅಂದ್ಕೊಳ್ಳೋಣ, 10 ರೂಪಾಯಿಗೆ ಅವ್ರು ತೊಗೊಂಡಿದ್ದಾರೆ. ಅದನ್ನು ಯುರೋಪಿಗೆ ಹೋಗೋ ಅಷ್ಟೊತ್ತಿಗೆ ಅದು 100 ರೂಪಾಯಿವರೆಗೂ ಕೂಡ ಇನ್ಕ್ರೀಸ್ ಆಗುವಂಥದ್ದು. ಅಂತಂದರೆ ನಿಯರ್ಲಿ 10 ಟೈಮ್ಸು ಎಲ್ಲ ಪ್ರಾಡಕ್ಟು ಕೂಡ ಇನ್ಕ್ರೀಸ್ ಆಗ್ತಿತ್ತು ಅದರ ಪ್ರೈಸಸ್ಸು. ಸೊ ಇವಾಗ ಯಾವುದೇ ಕಂಟ್ರಿ ಪ್ರಾಡಕ್ಟಿಗೆ ಏನಾದರೂ ಅಮೌಂಟ್ ಜಾಸ್ತಿ ಕೊಡ್ತಾ ಇದ್ದರೆ ಅವ್ರೇನು ಮಾಡ್ತಾರೆ, ಫಸ್ಟ್ ಆಫ್ ಆಲು ಅದಕ್ಕೆ ಆಲ್ಟರ್ನೇಟ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊತಾರೆ. ಆಲ್ಟರ್ನೇಟು ಅದ್ರ ಬದಲು ಬೇರೆ ಏನಾದರೂ ಮಾಡ್ಕೋಬೋದಾ, ಅಥವಾ ಅವ್ರ ಜೊತೆಗೆ ನಾವು ಬೇರೆ ಥರ ರಿಲೇಷನ್ಸ್ನ ಏನಾದರೂ ಮೇಂಟೈನ್ ಮಾಡ್ಕೋಬೋದಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಮೇನ್ ರೀಸನ್ ಏನು ಈ ಕಡೆ ಇಂಡಿಯಾ ಬರೋದಕ್ಕೋಸ್ಕರ ಅಂತಂದರೆ ಮಿಡಲಲ್ಲಿ ಅರಬ್ಸ್ ಇರೋದ್ರಿಂದ ಇವ್ರಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಅವ್ರಿಗೊಂದು ಆಲ್ಟರ್ನೇಟಿವ್ ಅವರು ನೋಡ್ತಾಯಿದ್ರು. ಸರಿನಪ್ಪ, ಇವಾಗ ಏನಾದರೂ ನಾವು ಆಲ್ಟರ್ನೇಟಿವ್ ನೋಡ್ಕೊಳೋಣ ಅಂತಂದರೆ ಇವಾಗ ನೋಡಿ ಈ ಮಿಡಲ್ ರೀಜನಲ್ಲಿ ನಾವು ನೋಡ್ಕೊಂಡಿರೋ ಹಂಗೆ ಈ ರೀಜನಲ್ಲಿ ಅರಬ್ಸ್ ಇದ್ರು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ ಇಲ್ಲಿಂದನೂ ಕೂಡ ಬರ್ಬೋದಲ್ವಾ, ಬಟ್ ಇಲ್ಲಿಂದ ಬಂದರೆ ಇವ್ರು ಏನು ಮಾಡ್ಕೊತಾರೆ, ಮಿಡಲ್ ಮೆನ್ ಆಗಿರ್ತಾರೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಅಂತಂದರೆ ಕಮಿಷನ್ನ ಇಟ್ಕೊಂಡಿರ್ತಾರೆ. ಆದರೆ ಇವರು ಈ ಕಡೆಯಿಂದ ಅಂತಂದರೆ ಯುರೋಪ್ ಅವರು ಈ ಕಡೆಯಿಂದ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಇಂಡಿಯಾಗೆ ಬರ್ಬೋದಾಗಿತ್ತು. ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ ಈ ರೂಟ್ ಅವ್ರಿಗೆ ಗೊತ್ತಿರಲಿಲ್ಲ, ಈ ಥರ ಬರ್ಬೋದು ಅನ್ನೋ ರೂಟ್ ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದರು, 1498 ಫಸ್ಟ್ ಟೈಮು ವಾಸ್ಕೋ ಡ ಗಾಮ ಅವರು ಈ ರೂಟನ್ನು ನೋಡಿಕೊಂಡು ಇಲ್ಲಿ ಮಧ್ಯದಲ್ಲಿ ನಮಗೆ ಕೇಪ್ ಆಫ್ ಗುಡ್ ಹೋಪ್ ಇದೆ ಅಂತಂದರೆ ಆಫ್ರಿಕಾದು ಸೌತ್ ಮೋಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕೇಪ್ ಆಫ್ ಗುಡ್ ಹೋಪ್ ಅಂತ. ಸೊ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಅವ್ರು ಏನು ಮಾಡಿದ್ರು ಅಂತಂದರೆ ಕ್ಯಾಲಿಕಟ್ಟಿಗೆ ರೀಚ್ ಆಗಿದ್ದರು. ಸೊ ಇಲ್ಲಿ ಬಂದವ್ರು ಯಾರು ಫಸ್ಟು ಅಂತಂದರೆ ನಮಗೆ ಪಾರ್ಚುಗೀಸ್ ಅವರು ಬಂದರು. ಸೊ ಪಾರ್ಚುಗೀಸ್ ಅವ್ರು ಯಾಕೆ ಬಂದ್ರಪ್ಪ, ಬೇರೆಯವ್ರು ಯಾಕೆ ಬಂದಿರಲಿಲ್ಲ ಫಸ್ಟ್ ಟೈಮು, ಪಾರ್ಚುಗೀಸರೇ ಯಾಕೆ ಬರಬೇಕು ಅದನ್ನು ನಾವು ನೋಡ್ಕೋಬೇಕು ಅಂತಂದರೆ ಈ ಥರ ಕಾಸ್ಟ್ ಎಲ್ಲ ಜಾಸ್ತಿ ಆಗಿತ್ತು ಅಂತ ನಾನು ಹೇಳಿದೆ ನೋಡಿ. 10 ಟೈಮ್ಸು ಕಾಸ್ಟ್ ಜಾಸ್ತಿ ಮಾಡಿದರು ಅಂತ ಹೇಳ್ಬಿಟ್ಟು ನಾನು ಹೇಳ್ದಲ್ಲ. ಆ ಟೈಮಲ್ಲಿ ಏನು ಮಾಡಿದ್ರು ಅಂತಂದರೆ ಯುರೋಪಲ್ಲಿ ಇರೋರು ಎಲ್ಲರೂ ಕೂಡ ಅವ್ರು ಏನು ಮಾಡ್ಕೊಂಡಿದ್ರು ಅಂತಂದರೆ ಸ್ಪೇನಿಗೆ ಮತ್ತು ಪಾರ್ಚುಗೀಸ್ ಅವ್ರಿಗೆ ಹೇಳಿದರು, ನೀವೇನಾದರೂ ಮಾಡಿ ಒಂದು ರೂಟ್ನ ಆಲ್ಟರ್ನೇಟಿವ್ನ ಡೆವಲಪ್ ಮಾಡ್ಕೊಂಡಿರಿ, ನಾವೆಲ್ಲರೂ ಕೂಡ ನಿಮಗೆ ಅಮೌಂಟ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು. ಅದಾದಮೇಲೆ ಇವ್ರೇನು ಡಿಸೈಡ್ ಮಾಡ್ಕೊಂಡ್ರು ಅಂತಂದರೆ ಒಂದು ಟ್ರೀಟಿನ ಸೈನ್ ಮಾಡಿಕೊಂಡ್ರು. ಆ ಟ್ರೀಟಿ ಹೆಸರು ಏನು ಅಂತಂದರೆ ಟ್ರೀಟಿ ಆಫ್ ಟಾರ್ಡೆಸಿಲಸ್. ಟ್ರೀಟಿ ಆಫ್ ಟಾರ್ಡೆಸಿಲಸ್ ಯಾವಾಗ ಸೈನ್ ಮಾಡಿದ್ದು, 1484. ಸೊ ಟ್ರೀಟಿ ಆಫ್ ಟಾರ್ಡೆಸಿಲಸಲ್ಲಿ ಏನು ಮಾಡ್ಕೊಂಡಿದ್ದರು, ಇಲ್ಲೊಂದು ಐಲ್ಯಾಂಡ್ ಇದೆ ಕೇಪ್ ವೆರ್ದೆ ಅಂತ. ಸೊ ಟ್ರೀಟಿ ಆಫ್ ಟಾರ್ಡೆಸಿಲಸ್ ಬಂದ್ಬಿಟ್ಟು ಸೈನ್ ಮಾಡ್ಕೊಂಡಿದ್ದು ಯಾವುದಕ್ಕೋಸ್ಕರ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಆಫ್ರಿಕಾ ಇದೆಯಲ್ಲ, ಆಫ್ರಿಕಾ ಪಕ್ಕದಲ್ಲಿ ಇಲ್ಲೊಂದು ಐಲ್ಯಾಂಡ್ ಇದೆ. ಇಲ್ಲಿರುವಂಥದ್ದು ಓಷನ್ ಯಾವುದು, ಇಲ್ಲಿರುವಂಥದ್ದು ಓಷನ್ ಬಂದ್ಬಿಟ್ಟು ನಮಗೆ ಅಟ್ಲಾಂಟಿಕ್ ಓಷನು. ಯಾವುದು ಅಂತಂದರೆ ಇದು ಅಟ್ಲಾಂಟಿಕ್ ಓಷನ್. ಸೊ ಈ ಟ್ರೀಟಿ ಪ್ರಕಾರ ಏನು ಮಾಡ್ಕೊಂಡ್ರು ಅಂತಂದರೆ ಇಲ್ಲೊಂದು ಲೈನ್ ಹಾಕಿದ್ರು, ಇಮ್ಯಾಜಿನರಿ ಒಂದು ಲೈನು. ಸೊ ಕೇಪ್ ವೆರ್ದೆ ಐಲ್ಯಾಂಡ್ ಏನಿದೆ, ಆ ಕೇಪ್ ವೆರ್ದೆ ಐಲ್ಯಾಂಡಿಂದ ರೈಟ್ ಸೈಡ್ ಇರುವಂಥ ಕಂಟ್ರೀಸು. ಸೊ ಕೇಪ್ ವೆರ್ದೆ ಐಲ್ಯಾಂಡಿಂದ ರೈಟ್ ಸೈಡ್ ಇರುವಂಥ ಕಂಟ್ರಿ ಜೊತೆಗೆ ಟ್ರೇಡ್ ಬಂದ್ಬಿಟ್ಟು ಪಾರ್ಚುಗೀಸ್ ಅವ್ರು ಮಾಡ್ಕೊತಾರೆ. ಅದಾದಮೇಲೆ ಕೇಪ್ ವೆರ್ದೆ ಐಲ್ಯಾಂಡಿಂದ ಲೆಫ್ಟ್ ಸೈಡ್ ಇರುವಂಥ ಕಂಟ್ರೀಸ್ ಜೊತೆಗೆ ಟ್ರೇಡ್ ಯಾರು ಮಾಡ್ಕೊತಾರೆ ಅಂತಂದರೆ ಇಲ್ಲಿ ಇವರು ಸ್ಪೇನ್ ಅವರು ಮಾಡ್ಕೊತಾರೆ. ಅಂತಂದರೆ ನಾನ್ ಕ್ರಿಶ್ಚಿಯನ್ ಕಾಲನೀಸ್ನ ಇವರು ಈ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದು.
ಆ ರೀತಿಯಲ್ಲಿ ಫಸ್ಟ್ ಟೈಮು ಯಾರು ಇಂಡಿಯಾಗೆ ಬಂದರು ಅಂತಂದರೆ ಫಸ್ಟ್ ಟೈಮು ಪಾರ್ಚುಗೀಸ್ ಅವರು ಇಂಡಿಯಾಗೆ ಬಂದಿದ್ದರು. ಸೊ ಇವಾಗ ನಿಮಗೆ ಬ್ಯಾಕ್ಗ್ರೌಂಡ್ ಅರ್ಥ ಆಗಿದೆಯಲ್ಲ. ಸೊ ಇವಾಗ ಚಾಪ್ಟರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ, ಮುಂಚೆ ಕಾಲದಿಂದನೂ ಕೂಡ ಇದು ಇಂಡಿಯನ್ ಪ್ರಾಡಕ್ಟ್ಸಿಗೆ ವ್ಯಾಲ್ಯೂ ತುಂಬ ಜಾಸ್ತಿ ಇತ್ತು ಯುರೋಪಿಯನ್ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ಟ್ರೇಡ್ ರಿಲೇಷನ್ಶಿಪ್ಪು ಇಂಡಿಯಾ ಮತ್ತು ಯುರೋಪ್ ಮಧ್ಯದಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನು ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ. ಆ ಟ್ರೇಡ್ಗೋಸ್ಕರನೇ ಇವೆಲ್ಲದೂ ಕೂಡ ನಮಗೆ ಸ್ಟಾರ್ಟ್ ಆಗಿರುವಂಥದ್ದು ಅಂತ. ಸೊ ಇಂಡಿಯನ್ ಸ್ಪೈಸಸ್ಸು ನಮಗೆ ತುಂಬ ಜಾಸ್ತಿ ವ್ಯಾಲ್ಯೂಯಲ್ಲಿತ್ತು ಯುರೋಪಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಸ್ಪೈಸಸ್ಸು. ಸೊ ಪೆಪ್ಪರು, ಕಾರ್ಡಮಮ್ ಆಗಿರ್ಬೋದು, ಜಿಂಜರು, ಇದೇ ಥರ ಬೇರೆ ಥರದ್ದು ಸ್ಪೈಸಸ್ಸು, ಅದಾದಮೇಲೆ ಜೊತೆಗೆ ಪ್ರೀಷಿಯಸ್ ಮೆಟಲ್ಸ್ಗಳ ಏನೇನು ಇರ್ತಾಯಿದ್ವು, ಪ್ರೀಷಿಯಸ್ ಸ್ಟೋನ್ಸ್ಗಳು, ಅವೆಲ್ಲದೂ ಕೂಡ ತುಂಬ ಜಾಸ್ತಿ ವ್ಯಾಲ್ಯೂ ಆಗಿರ್ತಿತ್ತು ಯುರೋಪಲ್ಲಿ. ಅದಕ್ಕೋಸ್ಕರ ಏನು ಮಾಡ್ಕೊತಾಯಿದ್ರು ಅಂತಂದರೆ, ಈಗ ಇಂಡಿಯಾದಿಂದ ಏನಾದರೂ ಒಂದು ಪ್ರಾಡಕ್ಟ್ ಹೋಗಬೇಕು ಅಂತಂದರೆ ಇಂಡಿಯಾದಿಂದ ಏನು ಮಾಡ್ತಿದ್ರು ಅಂತಂದರೆ, ಇಲ್ಲಿ ಮಿಡಲಲ್ಲಿ ಅರಬ್ ಮರ್ಚೆಂಟ್ಸ್ ಏನಿರ್ತಿದ್ರಲ್ಲ, ಅರಬ್ ಅವ್ರು ಏನಿರ್ತಿದ್ರಲ್ಲ, ಅವ್ರ ಅರಬ್ ಮರ್ಚೆಂಟ್ಸ್ ಎಲ್ಲ ಏಷ್ಯಾದಿಂದ ಅಂತಂದರೆ ಇಂಡಿಯನ್ ಸಬ್ ಕಾಂಟಿನೆಂಟಿಂದ ಇದನ್ನು ತೊಗೊಂಡು ಹೋಗ್ತಾಯಿದ್ರು. ಇದನ್ನು ತೊಗೊಂಡು ಹೋಗ್ತಾ ಇದ್ದಿದ್ದು ಮಿಡಲ್ ಪಾಯಿಂಟ್ ಯಾವುದಿತ್ತು ಅಂತಂದರೆ, ಮಿಡಲ್ ಪಾಯಿಂಟ್ ಬಂದ್ಬಿಟ್ಟು ಕಾನ್ಸ್ಟ್ಯಾಂಟಿನೋಪಲ್ ಇತ್ತು. ಇವಾಗ ನಾವು ರೋಮನ್ ಎಂಪೈರ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಸೊ ಮಿಡಲ್ ಪಾಯಿಂಟ್ ಬಂದ್ಬಿಟ್ಟು ಕಾನ್ಸ್ಟ್ಯಾಂಟಿನೋಪಲ್ ಇತ್ತು. ಸೊ ಕಾನ್ಸ್ಟ್ಯಾಂಟಿನೋಪಲ್ ಮಿಡಲಲ್ಲಿತ್ತು. ಕಾನ್ಸ್ಟ್ಯಾಂಟಿನೋಪಲಿಗೆ ಇಲ್ಲಿಂದ ಸ್ಪೈಸಸ್ಸು, ಎಕ್ಸಾಂಪಲ್ ಪೆಪ್ಪರ್ ಬಂದಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಪೆಪ್ಪರ್ ಬಂದಿದೆ ಅಂದ ತಕ್ಷಣ ಏನು ಮಾಡ್ತಿದ್ರು ಅಂತಂದರೆ, ಇಟಲಿಯವರು ಅದನ್ನು ಪರ್ಚೇಸ್ ಮಾಡಿಕೊಂಡು ಇಟಲಿಯವರು ಇಡೀ ಯುರೋಪಲ್ಲಿ ಸೇಲ್ ಮಾಡ್ತಾಯಿದ್ರು. ಸೊ ಈ ಥರ ಅವ್ರದ್ದು ಕೆಲಸ ಆಗ್ತಾಯಿತ್ತು. ಸೊ ಏಷ್ಯಾದಿಂದ ಏನೇನು ಪ್ರಾಡಕ್ಟ್ಸ್ ಇರುತ್ತೆ ಅದನ್ನು ಅರಬ್ ಮರ್ಚೆಂಟ್ಸ್ ಅವರು ಕಾನ್ಸ್ಟ್ಯಾಂಟಿನೋಪಲಲ್ಲಿ ತೊಗೊಂಡೋಗ್ಬಿಟ್ಟು ಅದನ್ನು ಇಟಲಿಯವರು ಪರ್ಚೇಸ್ ಮಾಡಿಕೊಂಡು ಇಟಲಿಯವರು ಕಂಪ್ಲೀಟ್ ಯುರೋಪಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟು ಮಾಡ್ಕೊತಾಯಿದ್ರು. ಸೊ ಈ ಥರ ಒಂದು ಟ್ರೇಡು ನಡೀತಾ ಇತ್ತು. ಅದಕ್ಕೋಸ್ಕರ ಕಾನ್ಸ್ಟ್ಯಾಂಟಿನೋಪಲ್ ಸೆಂಟರಲ್ಲಿರೋದ್ರಿಂದ ಗೇಟ್ ಆಫ್ ಈಸ್ಟರ್ನ್ ಟ್ರೇಡ್, ಯುರೋಪಿಯನ್ ಟ್ರೇಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತಂದರೆ ಯುರೋಪ್ ಜೊತೆ ಟ್ರೇಡ್ ಮಾಡಬೇಕು ಅಂತಂದರೆ ಮಿಡಲಲ್ಲಿ ಯಾರು ಇರ್ತಾರೆ, ಕಾನ್ಸ್ಟ್ಯಾಂಟಿನೋಪಲ್ ಇರ್ತಾರೆ. ಈಗ ಎಕ್ಸಾಂಪಲು ಕರ್ನಾಟಕ ತೊಗೊಳೋಣ. ಸೊ ಕರ್ನಾಟಕದಲ್ಲಿ ಮಿಡಲಲ್ಲಿ ಇರೋವಂಥ ತಾಲೂಕು ಯಾವುದು ಅಂತ ಕೇಳಿದ್ರೆ ನಮಗೆ, ಸೊ ಇಲ್ಲಿ ರಾಣೆಬೆನ್ನೂರು ಇರುತ್ತೆ. ಸೊ ರಾಣೆಬೆನ್ನೂರೇ ನಮಗೆ ಎಸ್ಪೆಷಲಿ ನಾರ್ತನ್ ಕರ್ನಾಟಕ ಮತ್ತು ಸದರ್ನ್ ಕರ್ನಾಟಕನ ಡಿವೈಡ್ ಮಾಡ್ಕೊಳ್ಳೋವಂಥದ್ದು. ಸೊ ಇದನ್ನು ಹೇಳಿದ್ದಾರೆ ಫಸ್ಟು ಪ್ಯಾರಾಗ್ರಾಫಲ್ಲಿ. ಸೊ ಈ ಥರ ಒಂದು ಟ್ರೇಡ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ನೆಕ್ಸ್ಟು ಫಾಲ್ ಆಫ್ ಕಾನ್ಸ್ಟ್ಯಾಂಟಿನೋಪಲ್ ಅಂತಂದರೆ, ಇಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ ಇತ್ತು, ಬಟ್ ಈ ಎಂಪೈರೇ ಇವಾಗ ಕೆಳಗಡೆ ಬೀಳೋಕ್ಕೆ ಸ್ಟಾರ್ಟ್ ಆಗೋಯಿತು ಅಂತ. ಸೊ ಯಾರು ಆಕ್ಯುಪೈ ಮಾಡ್ಕೊಂಡ್ರು ಅದನ್ನು ಅಂತಂದರೆ ಅರಬ್ಸ್ ಅದನ್ನು ಆಕ್ಯುಪೈ ಮಾಡ್ಕೊಂಡ್ರು. ಸೊ ಕಾನ್ಸ್ಟ್ಯಾಂಟಿನೋಪಲ್ ಅಂತಂದರೆ ನಾವು ಫಸ್ಟ್ ನೋಡ್ಕೊತಾ ಇದ್ದಿದ್ದು ರೋಮನ್ ಎಂಪೈರು. ಇವಾಗ ಬಂದ್ಬಿಟ್ಟು ಓಟೋಮನ್ ಟರ್ಕ್ಸು. ಸೊ ಟರ್ಕ್ಸು ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ರು ಅಂತಂದರೆ ಅರಬ್ಸು ಇದನ್ನು ಅಕ್ವೈರ್ ಮಾಡಿಕೊಂಡ್ರು. ಸೊ ಇವಾಗ ಏನಾಯಿತು, ಇವಾಗ ಕಾನ್ಸ್ಟ್ಯಾಂಟಿನೋಪಲು ಪಿಕ್ಚರಲ್ಲಿ ಇಲ್ಲ. ಇವಾಗ ಇನ್ಮೇಲಿಂದ ಈ ರೀಜನಲ್ಲಿ ಯಾರು ಇರ್ತಾರೆ ಅಂತಂದರೆ ನಮಗೆ ಇಲ್ಲಿ ಅರಬ್ಸ್ ಇರ್ತಾರೆ. ಸೊ ಮುಂಚೆ ನಡೀತಾ ಇದ್ದಿದ್ದು ಟ್ರೇಡು ನಿಮ್ಗೆ ಅರ್ಥ ಆಗಿದೆ. ಸೊ ಇವಾಗ ಮಿಡಲಲ್ಲಿ ಯಾರು ಬಂದರು, ಇವಾಗ ಮಿಡಲಲ್ಲಿ ನಮಗೆ ಅರಬ್ಸ್ ಬಂದಿದ್ದಾರೆ. ಸೊ ಅರಬ್ಸ್ ಬಂದಮೇಲೆ ಏನು ಮಾಡಿದ್ರು ಅಂತಂದರೆ, ಇವರು ಬೇಕಾಗಿರುವಂಥದ್ದು ಪ್ರಾಫಿಟ್ಸ್ನೆಲ್ಲದು ಕೂಡ ಜಾಸ್ತಿ ಮಾಡಿಕೊಂಡ್ರು. ಯಾವ್ಯಾವ ಥರ ನಡೀತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ಅರಬ್ಸು ಯಾವಾಗ ಕಾನ್ಸ್ಟ್ಯಾಂಟಿನೋಪಲಿಗೆ ಬಂದಿದ್ದು, ಇವ್ರು ಬಂದಿದ್ದು 1453ಅಲ್ಲಿ. ಇವ್ರು ಬಂದಿದ್ದು ಯಾವಾಗ 1453ಅಲ್ಲಿ. ಮುಂಚೆ ಏನಾಗ್ತಿತ್ತು, ಇಂಡಿಯಾದಿಂದ ಏನಾರು ಅಥವಾ ಏಷ್ಯಾದಿಂದ ಏನಾರು ಪರ್ಚೇಸ್ ಮಾಡ್ಕೊತಾ ಇದ್ರು. ಸೊ ಇದನ್ನು ಎಕ್ಸಾಂಪಲ್ 10 ರೂಪಾಯಿಗೆ ಪರ್ಚೇಸ್ ಮಾಡ್ಕೊಂಡಿದ್ರೆ ಇಲ್ಲಿ ಇವರು ಇದನ್ನು 12 ಇಲ್ಲ 13 ರೂಪಾಯಿಗೆ ಏನಾದ್ರು ಸೇಲ್ ಮಾಡ್ತಿದ್ರು ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲಿಗೆ. ಸೊ ಇಲ್ಲಿ ಒಂದೇ ಸರಿ ಅರಬ್ಸು ಬಂದಮೇಲೆ, ಕಾನ್ಸ್ಟ್ಯಾಂಟಿನೋಪಲ್ನ ಅಕ್ವೈರ್ ಮಾಡ್ಕೊಂಡ್ಮೇಲೆ ಅರಬ್ಸು ಇವ್ರೇನು ಮಾಡ್ಕೊಂಡ್ರು ಅಂತಂದರೆ, ಏನೇನು ಹೋಗ್ತಾ ಇತ್ತಲ್ಲ ಈ ಕಡೆ ಮಿಡಲಿಂದ, ಅವು ಎಲ್ಲದ್ರ ಮೇಲೂ ಕೂಡ ಟ್ಯಾಕ್ಸಸ್ನ ಜಾಸ್ತಿ ಮಾಡಿಕೊಂಡ್ರು. ಸೊ ಟ್ಯಾಕ್ಸಸ್ನ ಜಾಸ್ತಿ ಮಾಡಿಕೊಂಡ್ರೆ ಏನಾಗುತ್ತೆ, ಟ್ಯಾಕ್ಸಸ್ನ ಜಾಸ್ತಿ ಮಾಡಿಕೊಂಡ್ರೆ ಕಾಸ್ಟು ಜಾಸ್ತಿ ಆಗುತ್ತೆ. ಸೊ ಮುಂಚೆ 10 ರೂಪಾಯಿ ತೊಗೊಂಡು ಇವರು 12 ರೂಪಾಯಿಗೆ ಇವ್ರು ಪರ್ಚೇಸ್ ಮಾಡಿಕೊಂಡು ಇಲ್ಲಿ 13-14 ರೂಪಾಯಿಗೆ ಸೇಲ್ ಮಾಡ್ತಿದ್ರು ಅಂತ ಅಂದ್ಕೊಳ್ಳೋಣ. ಇವಾಗ ಏನು ಮಾಡಿದ್ರು, ಇವರು 10 ಪಟ್ಟೆಲ್ಲ ಜಾಸ್ತಿ ಮಾಡಿಕೊಂಡ್ರು. ಅಂತಂದರೆ ಇವರು 10 ರೂಪಾಯಿಗೆ ತೊಗೊಂಬರೋರು, ಬಟ್ ಇವ್ರಿಗೆ ಸೇಲ್ ಮಾಡೋವಂಥದ್ದನ್ನು 100 ರೂಪಾಯಿಗೆ ಸೇಲ್ ಮಾಡೋರು. ಸೊ ಇವರು 100 ರೂಪಾಯಿಗೆ ಸೇಲ್ ಮಾಡಿದ ತಕ್ಷಣ ಇವ್ರು ಏನು ಮಾಡ್ಕೋಬೇಕು, 110 ರೂಪಾಯಿಗೆ ಸೇಲ್ ಮಾಡ್ಕೋಬೇಕು. ಸೊ ಕಾಸ್ಟ್ ಎಷ್ಟು ಜಾಸ್ತಿ ಆಗೋಯಿತು. ಸೊ ತುಂಬ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಇವ್ರೇನು ಮಾಡ್ಕೊಂಡ್ರು ಅಂತಂದರೆ, ಪ್ರಾಫಿಟ್ ಇವ್ರದ್ದು ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಪ್ರಾಫಿಟ್ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಏನು ಮಾಡ್ಕೊಂಡ್ರು, ಇಲ್ಲಿ ಪಾರ್ಚುಗೀಸು, ಸ್ಪೇನು ಇವರೆಲ್ಲರೂ ಕೂಡ ಏನು ಪರ್ಚೇಸ್ ಮಾಡ್ಕೊತಾ ಇದ್ರಲ್ಲ, ಅವರು ಟೆಕ್ನಾಲಜಿಕಲಿ ಸ್ವಲ್ಪ ಅಡ್ವಾನ್ಸ್ ಇರೋದ್ರಿಂದ, ಸೊ ಟೆಕ್ನಾಲಜಿ ಅಡ್ವಾನ್ಸ್ ಯಾವ ಥರ ಆಗಿತ್ತು ಅಂತಂದರೆ ಅದಕ್ಕೋಸ್ಕರನೇ ಇಲ್ಲಿ ಏನಾದ್ರು ನೆಸೆಸರಿ ಇರಬೇಕಲ್ವಾ, ಏನಾದ್ರು ಒಂದು ನೆಸೆಸಿಟಿ ಇದ್ರೇ ಒಂದು ಇನ್ವೆನ್ಷನ್ ಆಗುವಂಥದ್ದು. ಅದಕ್ಕೆ ನೆಸೆಸಿಟಿ ಈಸ್ ಮದರ್ ಆಫ್ ಇನ್ವೆನ್ಷನ್ ಅಂತಲೂ ಕೂಡ ಕರೀತಾರಲ್ಲ.
ಸೊ ಅದೇ ಥರ ಇವರು ಕೂಡ ಏನು ಮಾಡಿದ್ರು ಅಂತಂದರೆ, ಸರಿ ಇವಾಗ ಇವ್ರ ಕಡೆಯಿಂದ ತೊಗೊಂಡ್ರೆ ನಮಗೆ ಕಾಸ್ಟು ತುಂಬ ಜಾಸ್ತಿ ಆಗ್ತದೆ, ನಾವು ಬೇರೆ ಥರದ್ದು ರೂಟ್ಸ್ನ ಹುಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಇಂಡಿಯಾ ಜೊತೆಗೆ ಡೈರೆಕ್ಟಾಗಿ ನಾವು ಟ್ರೇಡ್ ಮಾಡ್ಕೊಳ್ಳೋಕ್ಕೆ. ಸೊ ಇಂಡಿಯಾ ಜೊತೆಗೆ ನಾವೇನಾದ್ರು ಡೈರೆಕ್ಟಾಗಿ ಟ್ರೇಡ್ ಮಾಡಿಕೊಂಡ್ರೆ ಇಲ್ಲಿ ಮಧ್ಯದಲ್ಲಿ ಅರಬ್ಸ್ ಇರೋರು ಅವರು ಕಂಪ್ಲೀಟಾಗಿ ಡಿಲೀಟ್ ಆಗೋಗ್ಬಿಡ್ತಾರೆ. ನಾವು ಡೈರೆಕ್ಟಾಗಿ ಇಂಡಿಯಾದಿಂದನೇ ಪರ್ಚೇಸ್ ಮಾಡ್ಕೋಬೋದು, ಅಲ್ಲಿಂದ ನಾವು ಏನು ಮಾಡ್ಕೋಬೋದು ಅಂತಂದರೆ ಯುರೋಪಿಗೆ ಡೈರೆಕ್ಟಾಗಿ ತೊಗೊಂಬಂದು ಡೈರೆಕ್ಟಾಗಿ ಯುರೋಪಲ್ಲೇ ಸೇಲ್ ಮಾಡ್ಕೋಬೋದು. ಅರಬ್ಸು ಕಂಪ್ಲೀಟಾಗಿ ಎಲಿಮಿನೇಟ್ ಆಗಿಬಿಟ್ಟಿರ್ತಾರೆ ಅಂತ. ಸೊ ಈ ಕಂಪ್ಲೀಟ್ ಸಿನಾರಿಯೋ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇಷ್ಟು ಬ್ಯಾಕ್ಗ್ರೌಂಡು. ಈ ಬ್ಯಾಕ್ಗ್ರೌಂಡ್ ಆದಮೇಲೆ ಏನಾಯಿತು ಅಂತಂದರೆ, ಹೊಸ ಸಿ ರೂಟ್ ಕಂಡಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಇಂಡಿಯಾಗೆ. ಸೊ ವಾಸ್ಕೋ ಡ ಗಾಮ ಇವರು ಪಾರ್ಚುಗೀಸ್ ಸೇಲರ್ ಇದ್ದರು. ಇವ್ರು ಏನು ಮಾಡಿದ್ರು ಅಂತಂದರೆ, ಇವರು ಸರಿ ನಾನು ಹೋಗ್ಬಿಟ್ಟು ಇಂಡಿಯಾನ ಹುಡುಕ್ತೀನಿ, ಸೊ ಇಂಡಿಯಾನ ಡಿಸ್ಕವರ್ ಮಾಡಿಕೊಂಡು ನಾವು ಅಲ್ಲಿಂದ ಏನಾದ್ರು ಒಂದು ಟ್ರೇಡ್ ರೂಟ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಸ್ಕೋ ಡ ಗಾಮ ಅವರ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದರು. ಅದಕ್ಕಿಂತ ಮುಂಚೆ ಪ್ರಿಲಿಮ್ ಸ್ಪೆಸಿಫಿಕ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸು. ಫಸ್ಟ್ ಏನು ಅಂತಂದರೆ, ಪಾರ್ಚುಗೀಸ್ ಬಗ್ಗೆ ನಾವು ನೋಡ್ಕೊಂಡಿದ್ದೀವಿ. ಸೊ ಪಾರ್ಚುಗೀಸ್ ಅವ್ರ ಬಗ್ಗೆ ಇಂಪಾರ್ಟೆಂಟ್ 2 ಪಾಯಿಂಟು. ಫಸ್ಟ್ ಇಂಡಿಯಾಗೆ ಬಂದವರು ಯಾರು? ಪಾರ್ಚುಗೀಸು. ಲಾಸ್ಟ್ ಇಂಡಿಯಾದಿಂದ ಹೋದವ್ರು ಯಾರು? ಪಾರ್ಚುಗೀಸೇ ಲಾಸ್ಟ್ ಇಂಡಿಯಾಗೆ ಹೋದವರು. ಯಾಕಂತಾರೆ ಬ್ರಿಟಿಷ್ ಅವ್ರು ಲಾಸ್ಟಲ್ಲಿ ಹೋಗಿದ್ದು ಇಂಡಿಯಾದಿಂದ. ಬ್ರಿಟಿಷ್ ಅವ್ರು ಹೋದ್ಮೇಲೂ ಕೂಡ ಕೆಲವೊಂದು ಟೆರಿಟರೀಸಲ್ಲಿ ಪಾರ್ಚುಗೀಸ್ ಇರ್ತಾಯಿದ್ರು. ಎಕ್ಸಾಂಪಲ್ಲು ದಮನ್ ಆ್ಯಂಡ್ ದಿಯು ಆಗಿರ್ಬೋದು, ದಾದ್ರಾ ಆ್ಯಂಡ್ ನಾಗರ್ ಹವೇಲಿ, ಅದಾದಮೇಲೆ ಗೋವಾ, ಇವೆಲ್ಲದೂ ಕೂಡ ಪಾರ್ಚುಗೀಸ್ ಟೆರಿಟರಿ ಆಯಿತು. ಸೊ ಅವೆಲ್ಲ 1960s ಟೈಮಲ್ಲಿ ಅವರು ಹೋಗಿದ್ದಿದ್ದು. ಸೊ ಫಸ್ಟ್ ಬಂದವರು ಲಾಸ್ಟ್ ಹೋಗಿದ್ದಿದ್ದು ಪಾರ್ಚುಗೀಸ್ ಅವರೇ ಆಗಿದ್ದಿದ್ದು. ಸೊ ನಾವು ಇವಾಗ ನೋಡ್ಕೊಂಡಿದ್ದೀವಿ ಯಾವಾಗ 1498 ಪಾರ್ಚುಗೀಸ್ ಅವರು ಫಸ್ಟ್ ಟೈಮು ಇಂಡಿಯಾ ಕಡೆಗೆ ಬಂದರು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ಸ್ ನೋಡ್ಕೊಳ್ಳೋಣ. ಈ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೊಂದು ಡೀಟೇಲ್ಸ್ ಕೊಟ್ಟಿಲ್ಲ. ಸೊ ನಾವು ನೋಡ್ಕೋಬೇಕು ಅಂತಂದರೆ, ಯಾವಾಗ ಬಂದಿದ್ದು 1498 ಎಷ್ಟು ಶಿಪ್ಸ್ ತೊಗೊಂಬಂದರು ವಾಸ್ಕೋ ಡ ಗಾಮ ಅಂತಂದರೆ, 3 ಶಿಪ್ಸ್ನ ತೊಗೊಂಡು ಅವರು ಬಂದರು. ಎಲ್ಲಿಗೆ ರೀಚ್ ಆದರು ಅಂತಂದರೆ, ಅವರು ಕ್ಯಾಲಿಕಟ್ಟಿಗೆ ರೀಚ್ ಆದರು. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. 1498 3 ಶಿಪ್ಸ್ನ ತೊಗೊಂಡು ಕ್ಯಾಲಿಕಟ್ಟಿಗೆ ಬಂದರು. ಸೊ ಅವ್ರಿಗೆ ಕರೆಕ್ಟಾಗಿ ಇಂಡಿಯಾಗೆ ಬರಬೇಕು ಅಂತ ಹೇಗೆ ಗೊತ್ತಾಗಿತ್ತು? ಸೊ ಅದರಲ್ಲೊಬ್ಬರು ಗುಜರಾತಿ ಶಿಪ್ ಲೀಡರ್ ಇದ್ದರು. ಸೊ ಒಬ್ಬರು ಶಿಪ್ ಲೀಡರು ಗುಜರಾತಿ ಆಗಿದ್ದರು. ಅವ್ರ ಹೆಸರೇನು? ಅವ್ರ ಹೆಸರು ಬಂದ್ಬಿಟ್ಟು ನೋಡಿ, ಅಬ್ದುಲ್ ಮಾಜಿದ್. ತುಂಬ ಇಂಪಾರ್ಟೆಂಟ್ ಇದು. ಸೊ ಅಬ್ದುಲ್ ಮಾಜಿದ್ ಅವರು ಶಿಪ್ ಲೀಡರ್ ಆಗಿದ್ದರು. ಅದಕ್ಕೋಸ್ಕರನೇ ಅವರು ಇಂಡಿಯಾಗೆ ಬಂದಿದ್ದರು. ಸೊ ಆ ಟೈಮಲ್ಲಿ ಇಂಡಿಯಾದಲ್ಲಿ ಇವರು ರೀಚ್ ಆಗಿರೋ ಟೈಮಲ್ಲಿ ಕ್ಯಾಲಿಕಟ್ ರೀಜನಲ್ಲಿ ರೂಲರ್ ಯಾರಿದ್ದರು? ರೂಲರ್ ಆ ಟೈಮಲ್ಲಿ ಝಾಮೋರಿನ್ ಇದ್ದರು. ಸೊ ಝಾಮೋರಿನ್ ಇದ್ದರು. ಅವರು ಪೋರ್ಚುಗೀಸ್ ಅವರು ಇಂಡಿಯಾಗೆ ಬಂದ ತಕ್ಷಣ ಝಾಮೋರಿನ್ ಅವರು ಕೂಡ ತುಂಬ ಚೆನ್ನಾಗಿ ಪೋರ್ಚುಗೀಸ್ ಅವ್ರನ್ನ ವೆಲ್ಕಮ್ ಮಾಡಿದ್ರು ಇಂಡಿಯಾಗೆ ಬಂದ ತಕ್ಷಣ. ಸೊ ಆಬ್ವಿಯಸ್ ಆಗಿ ಮುಂಚೆ ಇಂಡಿಯಾ ಜೊತೆಗೆ ಯಾರು ಟ್ರೇಡ್ ಮಾಡ್ಕೊತಾಯಿದ್ರು? ಅರಬ್ಸ್ ಅವರು ಇಂಡಿಯಾದಿಂದ ತೊಗೊಂಡು ಹೋಗ್ತಾಯಿದ್ರು. ಸೊ ಅರಬ್ಸ್ ಅವರು ಇಂಡಿಯಾದಿಂದ ಪರ್ಚೇಸ್ ಮಾಡಿಕೊಂಡು ಅವರು ಯುರೋಪಿಗೆ ಸೇಲ್ ಮಾಡ್ಕೊತಾಯಿದ್ರು 10 ಟೈಮು ಪ್ರಾಫಿಟ್ನ ಇಟ್ಕೊಂಡು. ಇವಾಗ ಏನು ಮಾಡಿಕೊಂಡ್ರು? ಯುರೋಪ್ ಅವರು ಡೈರೆಕ್ಟಾಗಿ ಇಂಡಿಯಾಗೆ ಬಂದರು. ಯುರೋಪ್ ಅವರು ಡೈರೆಕ್ಟಾಗಿ ಇಂಡಿಯಾಗೆ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಅರಬ್ರಿಗೆ ಇದು ಇಷ್ಟ ಆಗ್ತಾ ಇರಲ್ಲ. ಸೊ ಇದೇನಾಯಿತು ಅಂತಂದರೆ, ಅರಬ್ ಅವ್ರಿಗೆ ಯಾಕೆ ಇಷ್ಟ ಆಗ್ತಿರಲಿಲ್ಲ ಅಂತಂದರೆ, ಅವ್ರು ಕಮಿಷನ್ ಏನು ಇಟ್ಕೊತಾ ಇದ್ರಲ್ಲ ಅದು ಕ್ಯಾನ್ಸಲ್ ಆಗ್ತಾ ಇರ್ತಿತ್ತಲ್ಲ. ಸೊ ಅದಕ್ಕೋಸ್ಕರ ಅದು ಅರಬ್ಸ್ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಪೋರ್ಚುಗೀಸ್ ಅವರು ಇಲ್ಲಿ ಬಂದಿದ್ದ ತಕ್ಷಣ ಇವ್ರಿಗೂ ಕೂಡ ಅರಬ್ಸ್ ಅವರು ಇಷ್ಟ ಇರಲಿಲ್ಲ. ಆಬ್ವಿಯಸ್ ಆಗಿ ಅವರಿಂದನೇ ಇವರು ಹೊಸದಾಗಿ ರೂಟ್ನ ಕಂಡುಹಿಡ್ಕೊಂಡಿದ್ದಲ್ಲ, ಅದಕ್ಕೆ ಇವ್ರಿಗೂ ಕೂಡ ಅರಬ್ಸ್ ಅವರು ಇಷ್ಟ ಇರ್ತಿರಲಿಲ್ಲ. ಅದಕ್ಕೆ ಇವ್ರು ಏನು ಮಾಡಿದರು ಅಂತಂದರೆ, ಇಂಡಿಯಾದಲ್ಲಿ ಲೀಡರ್ಸಿಗೆ ಹೇಳಿದ್ರು, ಸರಿ ನಾವು ಮೋನೋಪೊಲಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ಟ್ರೇಡ್ನ ಅಂತ ಹೇಳ್ಬಿಟ್ಟು. ಸೊ ಟ್ರೇಡ್ನ ನಾವು ಮೋನೋಪೊಲಿ ಮಾಡ್ಕೊತೀವಿ ಅಂತಂದರೆ ನಾವು ಒಬ್ಬರೇ ಇಟ್ಕೊಂಡಿರ್ತೀವಿ ಟ್ರೇಡ್ನ, ನೀವು ಅರಬ್ಸ್ ಅವ್ರನ್ನ ಕ್ಯಾನ್ಸಲ್ ಮಾಡ್ಕೊಂಡಿರಿ ಅಂತ. ಬಟ್ ಇದು ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ ಇಂಡಿಯನ್ ರೂಲರ್ಸಿಗೆ. ಅದಕ್ಕೋಸ್ಕರ ಇದನ್ನು ಅವರು ಕ್ಯಾನ್ಸಲ್ ಮಾಡಿಕೊಂಡ್ರು. ಸೊ ಇಲ್ಲಿ ಫಸ್ಟ್ ಟೈಮು ವಾಸ್ಕೋ ಡ ಗಾಮ ಬಂದ ತಕ್ಷಣ ಫಸ್ಟ್ ಟೈಮು ಎಷ್ಟು ದಿನ ಇದ್ದರು ಇಲ್ಲಿ ಅಂತಂದರೆ, ಅವರು ಫಸ್ಟ್ ಟೈಮು 3 ತಿಂಗಳಿದ್ದರು. ಎಲ್ಲಿ? ಇಂಡಿಯಾದಲ್ಲಿ 3 ಮಂತ್ಸ್ ಇದ್ದರು. ಅದಾದಮೇಲೆ ನೆಕ್ಸ್ಟು ಪೋರ್ಚುಗೀಸ್ ಕಡೆಯಿಂದ ಯಾರು ಬಂದಿದ್ದರು ಅಂತಂದರೆ, ಇಲ್ಲಿ ನೆಕ್ಸ್ಟು ಪೋರ್ಚುಗೀಸಲ್ಲಿಂದ ಪೆದ್ರೋ ಅಲ್ವಾರೆಸ್ ಕೆಬ್ರೇಲ್ ಇವ್ರು ಬಂದರು. ಇವ್ರು ಯಾವಾಗ ಬಂದರು? 1500s. ಸೊ ನೀವೇನಾದ್ರು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಗಿದ್ದರೆ ಸ್ವಲ್ಪ ಫಾರ್ವರ್ಡ್ ಮಾಡ್ಕೊಂಡಿರಿ. ಇದೆಲ್ಲ ಎಕ್ಸ್ಟ್ರಾ ಡೀಟೇಲ್ಸು ನಿಮ್ಗೆ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಿರಲ್ಲ ನಿಮ್ಮ ಎಕ್ಸಾಮ್ಸ್ಗೋಸ್ಕರ. ಸೊ ಪೆದ್ರೋ ಅಲ್ವಾರೆಸ್ ಇವ್ರು ಬಂದರು. ಇವ್ರು ಏನು ಮಾಡಿದ್ರು ಅಂತಂದರೆ, ಇವ್ರು ಬಂದ ತಕ್ಷಣ ಒಂದು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿಕೊಂಡ್ರು. ಎಲ್ಲಿ ಅಂತಂದರೆ ಕ್ಯಾಲಿಕಟ್ಟಲ್ಲಿ.
ಇದು ತುಂಬ ಇಂಪಾರ್ಟೆಂಟು. ಇದು ಫಸ್ಟ್ ಟೈಮು ಬೇರೆ ಯುರೋಪಿಯನ್ ಪವರ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟು ಸ್ಟಾರ್ಟ್ ಮಾಡ್ಕೊಂಡಿದ್ದಿತ್ತು. ಸೊ ನಾವು 1498 ವಾಸ್ಕೋ ಡ ಗಾಮ ಬಂದಿದ್ದರು, 3 ತಿಂಗಳು ಇಲ್ಲಿ ಇಂಡಿಯಾದಲ್ಲಿದ್ದು ಇಂಡಿಯಾ ಕಡೆಯಿಂದ ತುಂಬಾ ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಹೋದರು. ಅದನ್ನೆಲ್ಲ ಒಳ್ಳೆ ಪ್ರಾಫಿಟ್ಸಿಗೆ ಅವರು ಯುರೋಪಲ್ಲಿ ಸೇಲ್ ಮಾಡಿಕೊಂಡ್ರು. ಸೊ ಅದಕ್ಕೋಸ್ಕರ ಅವರಿಗೆ ಟೇಸ್ಟ್ ಅದು ತುಂಬ ಜಾಸ್ತಿ ಗೊತ್ತಾಗಿತ್ತಲ್ಲ, ಪ್ರಾಫಿಟ್ ಮಾಡ್ಕೊಳ್ಳೋಂಥದ್ದು. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಂಡ್ರು ಅಂತಂದರೆ ವಾಸ್ಕೋ ಡ ಗಾಮ ಸೆಕೆಂಡ್ ಟೈಮು ಇಂಡಿಯಾಗೆ ಬರ್ತಾರೆ. ವಾಸ್ಕೋ ಡ ಗಾಮ ಸೆಕೆಂಡ್ ಟೈಮ್ ಇಂಡಿಯಾಗೆ 1501 ಬರ್ತಾರೆ. ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಬಿಟ್ಬಿಟ್ಟು 1501 ವಾಸ್ಕೋ ಡ ಗಾಮ ಮತ್ತೆ ಬರ್ತಾರೆ. ಇವ್ರು ಏನು ಮಾಡ್ಕೊತಾರೆ ಅಂತಂದರೆ ಸೆಕೆಂಡ್ ಟೈಮ್ ಬಂದಾಗ ಇವರು ಟ್ರೇಡ್ನ ಮೋನೋಪೊಲಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ನ ತೊಗೊಂಡ್ಬರ್ತಾರೆ. ಸೊ ಟ್ರೇಡ್ನ ಮೋನೋಪೊಲಿ ಅಂತಂದರೆ ಬರೀ ನಮ್ಮಷ್ಟೇ ನಮ್ಮ ಜೊತೆ ಅಷ್ಟೇ ಇಟ್ಕೊಂಡಿರಿ, ಬೇರೆಯವ್ರ ಜೊತೆ ಯಾರ ಜೊತೆನೂ ಕೂಡ ಇಟ್ಕೊಳ್ಳೋಕೆ ಹೋಗಬೇಡಿ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಹೊಸದಾಗಿ ಏನಾದರೂ ಒಂದು ಕಂಪನಿ ಬಂದಿದೆ ಮಾರ್ಕೆಟಲ್ಲಿ ಅಂತಂದರೆ ಅವರು ತುಂಬ ಚೆನ್ನಾಗಿ ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೋಸ್ಕರ ಚೀಪಾಗಿ ಪ್ರಾಡಕ್ಟ್ನ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಕೆಲವೊಂದು ಟೈಮಲ್ಲಿ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ ಎಷ್ಟು ಚೀಪ್ ಇರುತ್ತೆ ಅಂತಂದರೆ ಎಲ್ಲರೂ ಕೂಡ ಬೇರೆ ಪ್ರಾಡಕ್ಟ್ಸ್ನ ಬಿಟ್ಬಿಟ್ಟು ಆ ಪ್ರಾಡಕ್ಟ್ಸ್ನೇ ತೊಗೊಳಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಚಿಕ್ಕ ಕಂಪನೀಸ್ಗಳೆಲ್ಲದೂ ಕೂಡ ಫಿನಿಶ್ ಆಗೋಗ್ಬಿಡ್ತವೆ. ಅದಕ್ಕೋಸ್ಕರ ಒಂದು ಕಾಂಪಿಟೇಷನ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟು ಕೂಡ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಒಂದು ಒಳ್ಳೆ ಟ್ರೇಡ್ ಇರಬೇಕು ಅಂತ. ಸೊ ಇದೊಂದು ಸುಮ್ಮನೆ ಎಕ್ಸ್ಟ್ರಾ ಪಾಯಿಂಟ್ ಹೇಳಿರೋವಂಥದ್ದು. ಸೊ ವಾಪಸ್ ನಾವು ಹಿಸ್ಟ್ರಿಗೆ ಬರೋಣ. ಸೊ ಟ್ರೇಡ್ನ ಮೋನೋಪೊಲಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ ಇಲ್ಲಿ ರೂಲರ್ಗೆ ಹೇಳೋದಕ್ಕೆ. ಬಟ್ ಇವರು ರೂಲರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇದನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿರುವಂಥ ರೂಲರು ರಿಜೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಟ್ರೇಡ್ ಏನು ಮೋನೋಪೊಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ನಾವು ಹೊರಬ ಜೊತೆನೂ ಕೂಡ ಟ್ರೇಡು ನಾವು ಮುಂಚೆಯಿಂದನೂ ಮಾಡ್ಕೊತಾ ಇದ್ದೀವಿ, ಇವಾಗಲೂ ಕೂಡ ನಾವು ಟ್ರೇಡು ಕಂಟಿನ್ಯೂ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಇವರು ಸರಿ ಬಿಡು ಅಂತ ಹೇಳ್ಬಿಟ್ಟು ಏನು ಮಾಡ್ಕೊತಾರೆ ಅಂತಂದರೆ ಇವರೊಂದು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟೆಡ್ ಫ್ಯಾಕ್ಟ್ರಿ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಫ್ಯಾಕ್ಟ್ರಿ ಇವರು ಅಂತಂದರೆ ಕಣ್ಣನೂರಲ್ಲಿ ಫ್ಯಾಕ್ಟ್ರಿನ ಇವರು ಸ್ಟಾರ್ಟ್ ಮಾಡ್ಕೊತಾರೆ. ನೋಡಿ, ಬರೀ ಟ್ರೇಡ್ ಮಾಡ್ಕೊಳಕ್ಕೆ ಬಂದಿರೋರು ಇಲ್ಲಿ ಫ್ಯಾಕ್ಟ್ರಿನೂ ಕೂಡ ಇವರು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಇವರು ಆದಮೇಲೆ ಬರುವಂಥದ್ದು ನಮಗೆ ಫ್ರಾನ್ಸಿಸ್ಕೋ ದೆ ಅಲ್ಮೇಡಾ ಅಂತ. ಸೊ ಫ್ರಾನ್ಸಿಸ್ಕೋ ದೆ ಅಲ್ಮೇಡಾ ಅವ್ರ ಬಗ್ಗೆ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಈ ಪೇಜ್ ಏನಿದೆಯಲ್ಲ ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿರೋಣ ನಾವು. ಸೊ ಇದರಲ್ಲಿ ನೋ ದಿಸ್ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಎಸ್ಪೆಷಲಿ ನಾವು 1498 ಇಂದ ಓದ್ತಾ ಇದ್ದೀವಿ, ಬಟ್ ಇಲ್ಲಿ ಸಡನ್ನಾಗಿ 1869 ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ ಇದು ಕೂಡ ಇಂಪಾರ್ಟೆಂಟ್, ನಮಗೆ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಸೊ 1869 ಹೊಸದಾಗಿ ಒಂದು ಕ್ಯಾನಲ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರಂತೆ ಈಜಿಪ್ಟಲ್ಲಿ. ಸೊ ಇದನ್ನು ನಾವು ಮ್ಯಾಪಲ್ಲಿ ನೋಡ್ಕೊಳ್ಳೋಣ, ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಮ್ಯಾಪಲ್ಲಿ ಏನಾದರೂ ನೋಡಿಕೊಂಡ್ರೆ ಯಾವ ಥರ ಪೋರ್ಚುಗೀಸವ್ರು ಬಂದಿದ್ದರು? ಸರಿ, ಇಲ್ಲಿ ಮೇಲೆ ಯೂರೋಪ್ ಇದೆ, ಯೂರೋಪಿಂದ ಇಲ್ಲಿ ಕೆಳಗಡೆ ಬಂದಿರೋರು ಕೇಪ್ ಆಫ್ ಗುಡ್ ಹೋಪು ಆಫ್ರಿಕಾದಿಂದ, ಇಲ್ಲಿಂದ ಅವರು ಬಂದ್ಬಿಟ್ಟು ಇಲ್ಲಿ ಕ್ಯಾಲಿಕಟ್ಟಿಗೆ ಸೇರಿದ್ದಿತ್ತು. ಸೊ 1869 ಏನು ಒಳ್ಳೆ ಅಚೀವ್ಮೆಂಟ್ ಆಯಿತು ಅಂತಂದರೆ ಇಲ್ಲಿ ಸ್ಯೂಸ್ ಕೆನಲ್ಲು ಓಪನ್ ಮಾಡಿದ್ರು. ಇಲ್ಲಿ ಸ್ಯೂಸ್ ಕೆನಲ್ ಓಪನ್ ಮಾಡಿದ್ಮೇಲೆ ಏನಾಯಿತು, ಇಲ್ಲಿಂದ ಮುಂಚೆ ಬರೋದಕ್ಕೆ ಎಷ್ಟಾಗ್ತಿತ್ತು ಕಿಲೋಮೀಟರ್ಸು ಇಂಡಿಯಾಗೆ ಬರಬೇಕು ಅಂತಂದರೆ 12,300 ಮೈಲ್ಸ್ ಅಥವಾ 19,800 ಕಿಲೋಮೀಟರ್ಸ್ ಆಗ್ತಾಯಿತ್ತು. ಬಟ್ ನಾವು ಅದನ್ನೇ ಸ್ಯೂಸ್ ಕೆನಲಿಂದ ಏನಾದರೂ ಒಂದು ಲಿಂಕ್ ಓಪನ್ ಮಾಡ್ಕೊಂಡಿದ್ದರಿಂದ ಇಲ್ಲಿಂದ ಏನಾದರೂ ಟ್ರಾವೆಲ್ ಮಾಡಿಕೊಂಡ್ರೆ ಅದು ಬರೀ ನಮಗೆ 11,600 ಕಿಲೋಮೀಟರ್ಸಲ್ಲೇ ಅಷ್ಟು ರೆಡ್ಯೂಸ್ ಆಗಿರುವಂಥದ್ದು. ಸೊ ಆಲ್ಮೋಸ್ಟ್ ಒಂದು 6,000-7,000 ಕಿಲೋಮೀಟರ್ಸ್ ರೆಡ್ಯೂಸ್ ಆಗೋದ್ರಿಂದ ಎಷ್ಟೊಂದು ಟೈಮ್ ಉಳಿತಾ ಇತ್ತು. ಏನಾದರೂ ಟ್ರೇಡ್ ಮಾಡ್ಕೋಬೇಕು ಅಂತಂದರೆ ಎಷ್ಟು ಪ್ರಾಡಕ್ಟ್ಸ್ನ ಎಷ್ಟು ಬೇಗ ಕಮ್ಮಿ ಟೈಮಲ್ಲಿ ಕಮ್ಮಿ ಫ್ಯೂಲ್ ಎಕ್ಸ್ಪೆನ್ಸಸ್ಸಲ್ಲಿ ತಲುಪ್ಬೋದಾಗಿತ್ತಲ್ಲ. ಸೊ ಅದೇ ಒಂದು ಒಳ್ಳೆ ಅಚೀವ್ಮೆಂಟು ಸ್ಯೂಸ್ ಕೆನಲು. ಯಾವಾಗ ಓಪನ್ ಆಗಿತ್ತಿದ್ದು ಅಂತಂದರೆ 1869. ಸೊ ಸ್ಯೂಸ್ ಕೆನಲ್ನ ನಾವೇನಾದರೂ ಇಲ್ಲಿ ಝೂಮ್ ಮಾಡಿಬಿಟ್ಟು ನೋಡಿಕೊಂಡ್ರೆ ಅದರಲ್ಲಿ ಇಲ್ಲಿ ಮೆಡಿಟರೇನಿಯನ್ ಸಿ ಇದೆ, ಇಲ್ಲಿ ರೆಡ್ ಸಿ ಇದೆ. ಸೊ ಏನು ಮಾಡುತ್ತೆ ಅಂತಂದರೆ ಮೆಡಿಟರೇನಿಯನ್ ಸಿಯಿಂದ ರೆಡ್ ಸಿಗೆ ಇದು ಸ್ಯೂಸ್ ಕೆನಲ್ ನಮಗೆ ಕನೆಕ್ಟ್ ಮಾಡುತ್ತೆ. ಇಲ್ಲಿರುವಂಥದ್ದು ಯಾವ್ದು ಕಂಟ್ರಿ ಅಂತಂದರೆ ಇಲ್ಲಿರುವಂಥದ್ದು ನಮಗೆ ಈಜಿಪ್ಟು. ಸೊ ಈಜಿಪ್ಟು ನಮಗೆ ಈ ಥರ ಒಂದು ಕನೆಕ್ಟಿವಿಟಿನ ಪ್ರೊವೈಡ್ ಮಾಡ್ಕೊಂಡಿದ್ದಿತ್ತು. ಸೊ ಅದರಿಂದಾಗಿ ಡಿಸ್ಟೆನ್ಸ್ ಕಮ್ಮಿ ಆಗಿತ್ತು ಅಂತ ಹೇಳ್ಬಿಟ್ಟು ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಮ್ಯಾಪಿಂದ ನಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ಸೊ ಪೋರ್ಚುಗೀಸವ್ರು ಬಂದ ತಕ್ಷಣ ಏನಾಯಿತು ಅಂತಂದರೆ ಬೇರೆ ಯುರೋಪಿಯನ್ ಕಂಟ್ರೀಸ್ವ್ರಿಗೂ ಕೂಡ ಸರಿ ಇವರು ಇಷ್ಟೊಂದು ತೊಗೊಂಬಂದು ಪ್ರಾಫಿಟ್ನ ಇಟ್ಕೊತಾ ಇದ್ದಾರೆ, ನಾವು ಕೂಡ ಹೋಗಿ ಬಂದುಬಿಟ್ರೆ ನಮಗೂ ಕೂಡ ತುಂಬ ಜಾಸ್ತಿ ಪ್ರಾಫಿಟ್ ಬರುತ್ತೆ, ಇಲ್ಲ ಅಂತಂದರೆ ನಾವು ಯಾವಾಗಲೂ ಪೋರ್ಚುಗೀಸವರಿಂದನೇ ಪರ್ಚೇಸ್ ಮಾಡ್ಕೊತಾ ಇರಬೇಕು ಅಂತ ಹೇಳಿದ ತಕ್ಷಣ ಡಚ್ ಬಂದರು, ಫ್ರೆಂಚ್ ಬಂದರು ಹಾಗೂ ಇಂಗ್ಲೀಷ್ ಬಂದರು. ನೋಡಿ, ಇದರಲ್ಲಿ ಸ್ಪೇನ್ ಬಂದಿಲ್ಲ. ಯಾಕೆ ಅಂತಂದರೆ ನಾವು ಮುಂಚೆ ನೋಡ್ಕೊಂಡಿದ್ದೀವಲ್ಲ ಟ್ರೀಟಿನ ನಾವು ನೋಡ್ಕೊಂಡಿದ್ದೀವಿ. ಯಾವುದು ಅಂತಂದರೆ ಟ್ರೀಟಿ ಆಫ್ ಟಾರ್ಡೆಸಿಲೆಸ್ 1484 ಅವ್ರು ಬಂದ್ಬಿಟ್ಟು ಆ ಕಡೆ ರೂಲ್ ಮಾಡ್ಕೊತಾ ಇದ್ರು. ಸೊ ಆ ಕಡೆ ಅಮೇರಿಕಾ ಕಡೆಗೆ. ಸೊ ಫಸ್ಟ್ ಆಫ್ ಆಲ್ ನಾವು ಪೋರ್ಚುಗೀಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಪೋರ್ಚುಗೀಸ್ ಅವರು ಫಸ್ಟ್ ಬಂದಿದ್ರಂತೆ ಇಂಡಿಯಾಗೆ, ಇದನ್ನು ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ. ಅದರ ಜೊತೆಗೆ ಇವರೇ ಲಾಸ್ಟ್ ಅಂತೆ ಇಂಡಿಯಾನ ಬಿಟ್ಟು ಹೋಗೋದಕ್ಕೋಸ್ಕರ. ಸೊ ಅದೇ ಇದನ್ನು ಕೂಡ ನಾವು ಇವಾಗ ನೋಡ್ಕೊಂಡಿದ್ದೀವಿ. ಸೊ ಇಲ್ಲಿ ವಾಸ್ಕೋ ಡ ಗಾಮ ಬಂದಮೇಲೆ ಫ್ರಾನ್ಸಿಸ್ಕೋ ದೆ ಅಲ್ಮೇಡಾ ಬಂದಿದ್ದರು. ಸೊ ಅವ್ರಿಗಿಂತ ಮುಂಚೆನೂ ಕೂಡ ಇಲ್ಲಿ ಪೆದ್ರೋ ಅಲ್ವಾರ್ಸ್ ಕಬ್ರೈಲ್ ಅವ್ರು ಬಂದಿದ್ದರು. ಬಟ್ ಅವ್ರು ಆದಮೇಲೆ ಬಂದಿದ್ದು ನಮಗೆ ಫ್ರಾನ್ಸಿಸ್ಕೋ ದೆ ಅಲ್ಮೇಡಾ.
ಸೊ ಫ್ರಾನ್ಸಿಸ್ಕೋ ಡೆ ಅಲ್ಮೆಡಾ ಇವರು ಯಾಕೆ ಇಂಪಾರ್ಟೆಂಟು ಅಂತಂದರೆ, ಸೊ ಫ್ರಾನ್ಸಿಸ್ಕೋ ಡೆ ಅಲ್ಮೆಡಾ ನೋಡಿ 1505 ಬಂದಿದ್ದು. ಸೊ ಇಲ್ಲಿ ಬರೆದಿರ್ತೀನಿ ಫ್ರಾನ್ಸಿಸ್ಕೋ ಡೆ ಅಲ್ಮೆಡಾ. ಇವ್ರು ಯಾವಾಗ ಬಂದಿದ್ರು ಅಂತಂದರೆ, ಇವ್ರು ಬಂದಿದ್ದು 1505. ಬಟ್ ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ, ಇವರು ಗವರ್ನರ್ ರೀತಿಯಲ್ಲಿ ಬಂದಿದ್ದರು. ಅಂತಂದರೆ ಪೋರ್ಚುಗೀಸ್ ಕಡೆಯಿಂದನೇ ಒಂದು ರೆಪ್ರೆಸೆಂಟೇಟಿವ್ ಅಂತ ಹೇಳ್ಬಿಟ್ಟು ಬಂದಿದ್ದರು. ಅಂತಂದರೆ ಪೋರ್ಚುಗೀಸ್ ಅವ್ರದ್ದು ಏನು ರೂಲ್ ಇದೆ ಅಥವಾ ಏನು ಪವರ್ ಇದೆಯಲ್ಲ ಇಂಡಿಯಾದಲ್ಲಿ, ಅದನ್ನು ಕನ್ಸಾಲಿಡೇಟ್ ಮಾಡ್ಕೊಳೋಣ. ಅದ್ರ ಜೊತೆಗೆ ಏಮ್ ಇಟ್ಕೊಂಡಿದ್ರು ಅಂತಂದರೆ, ಇವರು ಡೆಸ್ಟ್ರಾಯ್ ಮಾಡೋಕ್ಕೆ ಬಂದಿದ್ದರು. ಯಾರನ್ನ ಅಂತಂದರೆ ಮುಸ್ಲಿಂ ಟ್ರೇಡ್ನ. ಮುಸ್ಲಿಂ ಟ್ರೇಡು, ಅರಬ್ಸ್ ಏನು ಟ್ರೇಡ್ ಮಾಡ್ಕೊತಾ ಇದ್ದಾರಲ್ಲ, ಆ ಟ್ರೇಡ್ನ ಕಂಪ್ಲೀಟಾಗಿ ನಾವು ಡೆಸ್ಟ್ರಾಯ್ ಮಾಡೋಣ ಈ ರೀಜನಲ್ಲಿ ಅಂತ ಹೇಳ್ಬಿಟ್ಟು ಇವರು ಬಂದಿದ್ದರು. ಸೊ ಅದಕ್ಕೋಸ್ಕರ ಇವ್ರು ಬಂದಮೇಲೆ ಏನು ಮಾಡ್ಕೊಂಡ್ರು ಅಂತಂದರೆ, ಇಲ್ಲಿ ಬರ್ತಿರ್ತೀನಿ. ಸೊ ಇವ್ರು ಬಂದಮೇಲೆ ಏನು ಮಾಡಿದ್ರು ಅಂತಂದರೆ, ಅಂಜದೀವ, ಕೋಚಿನ್ನು ಮತ್ತು ಕಣ್ಣನೂರು ಇವನ್ನೆಲ್ಲದನ್ನೂ ಏನು ಮಾಡಿದ್ರು ಅಂತಂದರೆ ಫೋರ್ಟಿಫೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಮುಂಚೆ ಏನು ಮಾಡಿದರು, ಫೋರ್ಟ್ನ ಕಟ್ಟಿದ್ರು. ಬಟ್ ಇವರು ಫ್ಯಾಕ್ಟ್ರಿನ ಕಟ್ಟಿದ್ರು. ಮುಂಚೆ ಬಂದವರು ಫ್ಯಾಕ್ಟ್ರಿನ ಕಟ್ಟಿದ್ರು. ಬಟ್ ಇವ್ರು ಏನು ಮಾಡಿದ್ರು, ಫೋರ್ಟಿಫೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅಂತಂದರೆ ಅದ್ರ ಸುತ್ತಲೂ ಕೂಡ ಬಿಲ್ಡಿಂಗ್ಸ್ನ ಈ ಥರ ಕಾಂಪೌಂಡ್ನ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಂಥದ್ದು. ಅಂತಂದರೆ ಇದು ನಮ್ಮದೇ ಟೆರಿಟರಿ ಅಂತ ಹೇಳ್ಬಿಟ್ಟು ಫೋರ್ಟಿಫೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟು ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ 1507 ಒಂದು ಬ್ಯಾಟಲು ಕೂಡ ಆಗಿತ್ತು, ಬ್ಯಾಟಲ್ ಆಫ್ ದಿಯು ಅಂತ. ಸೊ ಅದರಲ್ಲಿ ಏನು ಮಾಡಿದ್ರು ಅಂತಂದರೆ, ಬ್ಯಾಟಲ್ ಆಫ್ ದಿಯುವಲ್ಲಿ ಗುಜರಾತ್ ನೇವೀಸು ಮತ್ತು ಈಜಿಪ್ಷಿಯನ್ಸು ಇವರೆಲ್ಲರೂ ಕೂಡ ಏನಿದ್ರಲ್ಲ, ಇವರೆಲ್ಲರೂ ಫ್ರಾನ್ಸಿಸ್ಕೋ ಡೆ ಅಲ್ಮೆಡಾ ಅಗೇನ್ಸ್ಟ್ ಫೈಟ್ ಮಾಡಿದ್ರು. ಅದರಲ್ಲಿ ಫ್ರಾನ್ಸಿಸ್ಕೋ ಡೆ ಅಲ್ಮೆಡಾ ಇವರು ಸೋತೋಗ್ಬಿಟ್ರು. ಆದರೆ 1508 ಏನು ಮಾಡಿದ್ರು ಅಂತಂದರೆ, ಇವರು ಇನ್ನೊಂದು ಸರಿ ಬ್ಯಾಟಲ್ನ ಫೈಟ್ ಮಾಡಿದ್ರು. ಈ ಟೈಮು ಏನು ಮಾಡಿದ್ರು ಅಂತಂದರೆ, ಈ ಬ್ಯಾಟಲ್ನ ಫೈಟ್ ಮಾಡಿಬಿಟ್ಟು ಇವರು ವಿನ್ ಆಗಿದ್ದರು. ಇವರು ವಿನ್ ಆಗಿ ಒಂದು ಪಾಲಿಸಿನ ತೊಗೊಂಬಂದರು. ಆ ಪಾಲಿಸಿ ಹೆಸರು ಬಂದ್ಬಿಟ್ಟು ಬ್ಲೂ ವಾಟರ್ ಪಾಲಿಸಿ. ಸೊ ಬ್ಲೂ ವಾಟರ್ ಪಾಲಿಸಿ ತುಂಬ ಇಂಪಾರ್ಟೆಂಟ್ ಕ್ವೆಶನು. ಸೊ ತುಂಬ ಸರಿ ಕೇಳಿದರು ಕೂಡ. ಬ್ಲೂ ವಾಟರ್ ಪಾಲಿಸಿ ಯಾರ್ದು ಅಂತಂದರೆ ಪೋರ್ಚುಗೀಸ್ ಅವ್ರದ್ದು. ಯಾವ ಪೋರ್ಚುಗೀಸ್ ರೂಲರ್ ಮಾಡಿರೋದು ಅಥವಾ ಯಾವ ಪೋರ್ಚುಗೀಸ್ ಗವರ್ನರ್ ಇದನ್ನು ಸ್ಟಾರ್ಟ್ ಮಾಡಿದ್ದು ಅಂತಂದರೆ, ಫ್ರಾನ್ಸಿಸ್ಕೋ ಡೆ ಅಲ್ಮೆಡಾ ಇದನ್ನು ಸ್ಟಾರ್ಟು ಮಾಡ್ಕೊಂಡಿದ್ದು. ಸೊ ಇದೊಂದು ಪವರ್ಫುಲ್ ಪಾಲಿಸಿ ಆಗಿರ್ತಿತ್ತು ಸಿಯಲ್ಲಿ. ಅಂತಂದರೆ ನೀವು ಪವರ್ನ ಸಿಯಲ್ಲಿ ಇಟ್ಕೊಂಡ್ಬಿಟ್ಟಿರಿ. ಇನ್ಸ್ಟೆಡ್ ಆಫ್ ಬಿಲ್ಡಿಂಗ್ ಫೋರ್ಟ್ಸು, ಈ ಫೋರ್ಟಿಫಿಕೇಷನ್ ಮಾಡ್ಕೊಳ್ಳೋ ಬದಲು ಸೊ ಪವರ್ಫುಲ್ ನೀವೇನು ಪವರ್ ಇರುತ್ತಲ್ಲ ಅದನ್ನು ಓಷನಲ್ಲಿ ಅಥವಾ ಸಿಯಲ್ಲಿ ಇಟ್ಕೊಂಡ್ಬಿಟ್ಟಿರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅಲ್ಮೆಡಾ ವಾಂಟೆಡ್ ಟು ಮೇಕ್ ಪೋರ್ಚುಗೀಸ್ ಪವರ್ಫುಲ್ ಕಂಟ್ರಿ ಇನ್ ವಾಟರ್ ಮೇಲೆ ಪವರ್ಫುಲ್ ಕಂಟ್ರಿ ಅಂತ. ಯಾಕಂತಂದರೆ ಅವ್ರು ವಾಟರಲ್ಲೇ ಅವರು ಫೈಟ್ ಎಲ್ಲ ಮಾಡ್ಕೊತ ಇದ್ರಲ್ಲ, ಅದಕ್ಕೋಸ್ಕರ. ಸೊ ಅದಕ್ಕೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ. He implemented blue water policy in order to establish the supremacy over the sea instead of supremacy over land. ಅಂತಂದರೆ ಲ್ಯಾಂಡ್ ಮೇಲೆ ಫೋರ್ಟಿಫಿಕೇಷನ್ ಮಾಡ್ಕೊಳ್ಳೋ ಬದಲು ಸಿಯಲ್ಲಿ ನಾವು ತುಂಬ ಪವರ್ಫುಲ್ ಆಗೋಣ ಅಂತ ಹೇಳ್ಬಿಟ್ಟು ಅವರು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದರು. ಸೊ ಫ್ರಾನ್ಸಿಸ್ಕೋ ಡೆ ಅಲ್ಮೆಡಾ ಇಷ್ಟೊಂದು ಅಚೀವ್ಮೆಂಟ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ಬಂದಿದ್ದು ನಮಗೆ ಆಲ್ಫಾನ್ಸೋ ಡೆ ಅಲ್ಬರ್ಕಿ ಬಂದ್ಬಿಟ್ಟು. ಸೊ ಇವರು ಫ್ರಾನ್ಸಿಸ್ಕೋ ಡೆ ಅಲ್ಮೆಡಾ ಅವ್ರು ಹೋದ್ಮೇಲೆ ಬಂದಿದ್ದರು. ಇವ್ರನ್ನ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಪಾಯಿಂಟ್ನ ನೋಟ್ ಮಾಡ್ಕೊಂಡಿರಿ, ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಯಾರು ಅಂತಂದರೆ ಇಲ್ಲಿ ಆಲ್ಫಾನ್ಸೋ ಡೆ ಅಲ್ಬರ್ಕಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಮೇಲ್ಗಡೆ ಇರುವಂಥದ್ದು ಫಾಂಟು ಸ್ವಲ್ಪ ಚಿಕ್ಕದು ಮಾಡಿದ್ದೀನಿ. ಇದರ PDF ಶೇರ್ ಮಾಡ್ಕೊಂಡಿರ್ತೀನಿ, ನೀವು ಅದರಲ್ಲಿ ಝೂಮ್ ಮಾಡಿಕೊಂಡು ರಿವಿಷನ್ ಮಾಡ್ಕೊಂಡಿರ್ಬೋದು. ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಅದನ್ನು. ಸೊ ಇವಾಗ ನಾವು ಆ್ಯಕ್ಚುಲಾಗಿ ರಿಯಲ್ ಫೌಂಡರ್ ಪೋರ್ಚುಗೀಸ್ ಅವ್ರದ್ದು ಆಲ್ಫಾನ್ಸೋ ಡೆ ಅಲ್ಬರ್ಕಿ ಅಂತ ಯಾಕೆ ಕರೆಯೋದು? ಯಾಕೆ ಅಂತಂದರೆ ಇವರು ಪರ್ಮಿಟ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಪರ್ಮಿಟ್ ಸಿಸ್ಟಮ್ ಫಾರ್ ಅದರ್ ಶಿಪ್ಸ್ ಬೇರೆ ಶಿಪ್ಸ್ಗಳಿಗೆ ಪರ್ಮಿಟ್ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ಕೊಂಡ್ರು. ಅಂತಂದರೆ ಬೇರೆ ಕಂಟ್ರಿ ಅವ್ರದ್ದು ಏನಾದ್ರು ಶಿಪ್ ಬಂದಿದ್ದರೆ ಅದಕ್ಕೆ ಇವರು ಪರ್ಮಿಟ್ ಪ್ರೊವೈಡ್ ಮಾಡ್ತಾಯಿದ್ರು. ಈ ಎಕ್ಸಾಂಪಲ್, ನೀವು ಪರ್ಮಿಟ್ ಎಲ್ಲಿಂದಾದರೂ ತೊಗೋಬೇಕು ಅಂತಂದರೆ ಫ್ರೀಯಾಗಿ ತೊಗೊಳಕ್ಕಾಗತ್ತಾ? ಇಲ್ಲ, ನೀವು ಅಮೌಂಟ್ನ ಪೇ ಮಾಡಿಬಿಟ್ಟೆ ತೊಗೋಬೇಕಾಗತ್ತೆ. ಸೊ ಅದಕ್ಕೆ ಇವರು ಪರ್ಮಿಟ್ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಅದಕ್ಕೆ ಇವರು ಇಂಪಾರ್ಟೆಂಟು. ನೆಕ್ಸ್ಟ್ ಏನು ಅಂತಂದರೆ ಅಕ್ವೈರ್ಡ್ ಗೋವಾ. ಸೊ ಇವರು ಗೋವಾನ ಅಕ್ವೈರ್ ಮಾಡ್ಕೊಂಡಿದ್ದರು. ಯಾವಾಗ? 1510 ಇವರು ಗೋವಾನ ಅಕ್ವೈರ್ ಮಾಡ್ಕೊಂಡಿದ್ದರು. ಯಾರಿಂದ ಅಂತಂದರೆ ಸುಲ್ತಾನ್ಸ್ ಆಫ್ ಬಿಜಾಪುರ್. ಸೊ ನೋಡಿ, ಆ ಟೈಮಲ್ಲಿ ಯಾರು ರೂಲ್ ಮಾಡ್ಕೊತಾ ಇದ್ರು? ವಿಜಯನಗರ ಎಂಪೈರ್ ರೂಲಿಂಗ್ ಆ ಟೈಮಲ್ಲಿ ಇರ್ತಾಯಿತ್ತು. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಕೃಷ್ಣದೇವರಾಯ ಅವರ ಹೆಲ್ಪಿಂದ ಏನು ಮಾಡಿದರು ಅಂತಂದರೆ ಬಿಜಾಪುರ್ ಸುಲ್ತಾನಿಂದ ಇವರು ಪೋರ್ಚುಗೀಸ್ ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಇಲ್ಲಿ ಗೋವಾನ ಕಂಪ್ಲೀಟಾಗಿ ಪೋರ್ಚುಗೀಸ್ ಅವ್ರಿಗೆ ಕೊಡಿಸಿದ್ರು. ಯಾಕೆ ಆ ಥರ ಮಾಡಿದ್ರು ಕೃಷ್ಣದೇವರಾಯ ಅವರು ಅಂತಂದರೆ, ಸುಲ್ತಾನ್ಸ್ ನಾವು 7th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಅದರಲ್ಲಿ ಓದ್ತಾ ಇರೋ ಟೈಮಲ್ಲಿ, ವಿಜಯನಗರ ಬಗ್ಗೆ ಓದ್ತಾ ಇರೋ ಟೈಮಲ್ಲಿ ನಾವು ನೋಡ್ಕೊಂಡಿದ್ದೀವಿ.
ಸುಲ್ತಾನ್ಸು ಯಾವಾಗಲೂ ಕೂಡ ವಿಜಯನಗರ ಎಂಪೈರ್ ಮೇಲೆ ಅಟ್ಯಾಕ್ ಮಾಡ್ಕೊತಾನೆ ಇದ್ರು ನಾರ್ತಿಂದ. ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ವಿಜಯನಗರ ಎಂಪೈರು ಡಿಕ್ಲೈನ್ ಆಗೋದಕ್ಕೆ ಅಥವಾ ಸೋಲೋದಕ್ಕೆ ಕಾರಣ ಏನು ಅಂತಂದರೆ ಎಲ್ಲ ಕಡೆ ಸುಲ್ತಾನ್ಸು ಕೂಡ ಒಟ್ಟಿಗೆ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ಕೊಂಡಿದ್ದು ವಿಜಯನಗರ ಎಂಪೈರ್ಗೆ. ಜೊತೆಗೆ ಆ ಟೈಮಲ್ಲಿ ವಿಜಯನಗರ ಎಂಪೈರಲ್ಲಿ ಇರುವಂಥ ರೂಲರ್ಸು ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ, ಸ್ವಲ್ಪ ವೀಕ್ ಆಗಿರೋದ್ರಿಂದ ಅವರು ಅದನ್ನು ಸೋತಿದ್ರು. ಸೊ ಅದಕ್ಕೆ ಆ ಟೈಮಲ್ಲಿ ಕೃಷ್ಣದೇವರಾಯ ಅವರು ಸರಿ ಇವ್ರು ನಮ್ಮ ಕಾಡಿಸ್ತಾ ಇದ್ದಾರೆ ಸುಲ್ತಾನ್ಸ್ ಆಫ್ ಬಿಜಾಪುರ ಅಂತ ಹೇಳ್ಬಿಟ್ಟು ಪೋರ್ಚುಗೀಸ್ ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಏನು ಮಾಡಿದ್ರು ಅಂತಂದರೆ ಸರಿ ಪೋರ್ಚುಗೀಸ್ ಅವ್ರಿಗೇ ಇದು ಗೋವಾನ ಕೊಡಿಸಿದ್ರು. ಆ ಟೈಮಿಂದ ಗೋವಾದಲ್ಲಿ ಇಲ್ಲಿ ಪೋರ್ಚುಗೀಸ್ ಅವರ ರೂಲ್ ಸ್ಟಾರ್ಟ್ ಆಗಿದ್ದು ಇಂಡಿಯಾ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೂ ಕೂಡ ಪೋರ್ಚುಗೀಸ್ ಅವರ ರೂಲು ಆಲ್ಮೋಸ್ಟ್ ಗೋವಾದಲ್ಲಿ ಅವಾಗವರೆಗೂ ಕೂಡ ಇತ್ತು. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಆಲ್ಫೋನ್ಸೋ ಡೆ ಆಲ್ಬುರ್ಕಿ ಇದು ಮಾಡಿರೋದು ಏನು ಅಂತಂದರೆ ಅಬಾಲಿಷನ್ ಆಫ್ ಸತಿ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಫಸ್ಟು ಬೇರೆ ಕಡೆಯಿಂದ ಒಬ್ಬರು ರೂಲರ್ ಬಂದು ಸತಿ ಅಗೇನ್ಸ್ಟು ಏನೋ ಒಂದು ರೂಲ್ನ ತೊಗೊಂಬಂದಿದ್ದಾರೆ, ಒಂದು ಲಾನ ತೊಗೊಂಬಂದಿದ್ದಾರೆ ಅಂತಂದರೆ ಅದು ಯಾರು? ಆಲ್ಫೋನ್ಸೋ ಡೆ ಆಲ್ಬುರ್ಕಿ. ಸೊ ನಾವು ಇದನ್ನು ಬ್ರಿಟಿಷ್ ಇಂಡಿಯಾದಲ್ಲಿ ತುಂಬ ಜಾಸ್ತಿ ನೋಡ್ಕೊತೀವಿ. ಅದಾದಮೇಲೆ ಸೋಷಲ್ ರಿಫಾರ್ಮರ್ಸ್ ಬಗ್ಗೆ ನಾವೇನು ನೋಡ್ಕೊತೀವಲ್ಲ ಆ ಟೈಮಲ್ಲೂ ಇದ್ರ ಬಗ್ಗೆ ತುಂಬಾ ಜಾಸ್ತಿ ಡೀಟೇಲಲ್ಲಿ ನೋಡ್ಕೊಳೋಣ. ಬಟ್ ಸ್ಟಾರ್ಟಿಂಗ್ ಯಾರು ಮಾಡಿದ್ದು ಅಂತಂದರೆ ಇದನ್ನು ಆಲ್ಫೋನ್ಸೋ ಡೆ ಆಲ್ಬುರ್ಕಿ ಅಂತ. ಸೊ ಇಲ್ಲಿ ಆಲ್ಫೋನ್ಸೋ ಡೆ ಆಲ್ಬುರ್ಕಿ ಆದಮೇಲೆ ನಮಗೆ ರೂಲರ್ ಬಂದಿದ್ದು ಅಂತ ನಾವು ನೋಡ್ಕೋಬೇಕು ಅಂತಂದರೆ ನೀನೋ ದ ಕಾನ್ಹಾ ಇವರು ಬಂದಿದ್ದರು. ಸೊ ಇವ್ರು ಮಾಡಿರುವಂಥ ಅಚೀವ್ಮೆಂಟ್ ಏನು ಅಂತಂದರೆ ಇವರು ಕ್ಯಾಪಿಟಲ್ನ ಶಿಫ್ಟ್ ಮಾಡಿದ್ರು. ಕೋಚಿಯಲ್ಲಿ ಮುಂಚೆ ಅವರು ಕ್ಯಾಪಿಟಲ್ ಇತ್ತಲ್ಲ, ಸೊ ಕ್ಯಾಪಿಟಲ್ನ ಶಿಫ್ಟ್ ಮಾಡಿಬಿಟ್ಟು ಏನು ಮಾಡಿದ್ರು ಅಂತಂದರೆ ಎಲ್ಲಿ ಆಬ್ವಿಯಸ್ ಆಗಿ ಗೋವಾ ಕಡೆಗೆ ಇವರು ಕ್ಯಾಪಿಟಲ್ನ ಶಿಫ್ಟ್ ಮಾಡ್ಕೊಂಡಿದ್ರು. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸು ಪೋರ್ಚುಗೀಸರ ಬಗ್ಗೆ ನೀವು ತಿಳ್ಕೊಬೇಕಾಗಿರುವಂಥದ್ದು. ಸೊ ಇಲ್ಲಿ ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಪ್ಯಾರಾಗ್ರಾಫಲ್ಲೂ ಅದನ್ನು ಹೇಳಿದ್ದಾರೆ 1510 ಇವರು ಗೋವಾನ ಆಕ್ಯುಪೈ ಮಾಡಿಕೊಂಡ್ರು ಸುಲ್ತಾನ್ಸ್ ಆಫ್ ಬಿಜಾಪುರ. ಅದರಲ್ಲಿ ಹೆಲ್ಪ್ ಮಾಡಿದವರು ಯಾರು ಅಂತಂದರೆ ಕೃಷ್ಣದೇವರಾಯ ಅವರು. ಸೊ ಗೋವಾನ ಅವರೊಂದು ಕ್ಯಾಪಿಟಲ್ ಆಗಿ ಇಟ್ಕೊಂಡ್ರು. ಯಾರು ಮಾಡಿದ್ರು ಕ್ಯಾಪಿಟಲ್ ಅಂತಂದರೆ ನೀನೋ ದ ಕಾನ್ಹಾ. ಸೊ ಅದಾದಮೇಲೆ ಒಂಥರ ಆಬ್ಸಲ್ಯೂಟ್ ಮೋನೋಪೊಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಿದ್ರು. ಬಟ್ ಅದಾದಮೇಲೆ ಇಂಗ್ಲೀಷು ಫ್ರೆಂಚ್ ಅವ್ರು ಬಂದಮೇಲೆ ಇವ್ರದ್ದು ಸ್ವಲ್ಪ ಪ್ರೆಷರು ಡಿಕ್ಲೈನ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಸ್ಟ್ರಕ್ಚರ್ ಅಷ್ಟೊಂದು ಸರಿಯಾಗಿರ್ತಿರಲಿಲ್ಲ. ರಿಲಿಜಿಯಸ್ ಪಾಲಿಸಿನೂ ಕೂಡ ಅಷ್ಟೊಂದು ಸರಿಯಾಗಿರ್ತಿರಲಿಲ್ಲ. ಅದಾದಮೇಲೆ ಅವ್ರದ್ದು ಮುಗಲ್ಸ್ ಜೊತೆ ರಿಲೇಷನ್ನು, ಪೋರ್ಚುಗೀಸರು ಡಿಕ್ಲೈನ್ನ ನಾವೇನಾದ್ರು ನೋಡ್ಕೋಬೇಕು ಅಂತಂದರೆ ಬೇರೆ ಬೇರೆ ಥರದ್ದು ಡೈನೆಸ್ಟಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ರು. ಅದಾದಮೇಲೆ ಮರಾಠಾಸ್ ಬರೋಕ್ಕೆ ಸ್ಟಾರ್ಟ್ ಆದರು. ಮಹಾರಾಷ್ಟ್ರ ರೀಜನಲ್ಲಿ ಮರಾಠಾಸ್ ಬಂದಿದ್ದರು. ಅದಾದಮೇಲೆ ಪೊಲಿಟಿಕಲ್ ಫಿಯರ್ಸ್ ಎಲ್ಲ ತುಂಬ ಜಾಸ್ತಿ ಸ್ಟಾರ್ಟ್ ಆಗಿದ್ದಿತ್ತು. ಅದಾದಮೇಲೆ ಇಂಗ್ಲೀಷು, ಡಚ್ಚು ಇವರೆಲ್ಲರೂ ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಇವರಿರೋಂಥ ಪೋರ್ಚುಗೀಸಲ್ಲೇ ಸ್ವಲ್ಪ ಕರಪ್ಷನ್ ತುಂಬ ಜಾಸ್ತಿ ಇತ್ತು, ಸೆಲ್ಫಿಶ್ನೆಸ್ ತುಂಬ ಜಾಸ್ತಿ ಇತ್ತು. ಅದಾದಮೇಲೆ ಸೀ ಟ್ರೇಡಲ್ಲಿ ಪೈರಸಿ ತುಂಬ ಜಾಸ್ತಿ ನಡೀತಾ ಇತ್ತು. ಅವರವರಲ್ಲೇ ಒಳಗಡೆ ಟ್ರೇಡ್ ಎಲ್ಲ ಮಾಡ್ಕೊತಾ ಇದ್ರು. ಜೊತೆಗೆ ಏನಾಯಿತು ಅಂತಂದರೆ ಫ್ಯೂಚರಲ್ಲಿ ಬ್ರೆಜಿಲು ಕೂಡ ಡಿಸ್ಕವರ್ ಆಗೋಯಿತು. ಸೊ ಅದಕ್ಕೆ ಅವರ ಕಾನ್ಸಂಟ್ರೇಷನು ವೆಸ್ಟ್ ಕಡೆಗೆ ಹೋಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಅವರ ಕಾನ್ಸಂಟ್ರೇಷನ್ ವೆಸ್ಟ್ ಕಡೆಗೆ ಹೋದ ತಕ್ಷಣ ಏನಾಯಿತು ಅಂತಂದರೆ ಇಲ್ಲಿ ಇಂಡಿಯಾದಲ್ಲಿ ಸ್ವಲ್ಪ ಫ್ರೀಯಾಗಿ ಉಳ್ಕೊಂಡ್ಬಿಟ್ಟಿತ್ತು. ಆ ಟೈಮಲ್ಲಿ ನಮಗೆ ಉಳ್ಕೊಳ್ಳೋಂಥದ್ದು ಯಾರು ಅಂತಂದರೆ ಡಚ್ಚು, ಫ್ರೆಂಚು ಮತ್ತು ಇಂಗ್ಲೀಷು. ಸೊ ಇವಾಗವರೆಗೂ ನಾವು ಕಂಪ್ಲೀಟು ಡಚ್ಚು, ಫ್ರೆಂಚು, ಇಂಗ್ಲೀಷು ಇವರು ಯಾವ ಥರ ಬಂದಿದ್ರು ಅಂತ ಹೇಳ್ಬಿಟ್ಟು ಇವಾಗ ನೆಕ್ಸ್ಟು ನಾವು ನೋಡ್ಕೊಳೋಣ. ಸೊ ಇಲ್ಲಿವರೆಗೂ ನೀವು ವೀಡಿಯೋ ನೋಡ್ಕೊಂಡಿದ್ದೀರಾ ಅಂತಂದರೆ ಕಂಪ್ಲೀಟಾಗಿ ನೋಡ್ಕೊಂಡಿದ್ದೀರಾ ಅಂತಾಗುತ್ತೆ. #history ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿರಿ ಕಮೆಂಟ್ ಸೆಕ್ಷನಲ್ಲಿ, ಅಂತಂದರೆ ನೀವು ಫುಲ್ ವೀಡಿಯೋ ನೋಡ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವೀಡಿಯೋಲ್ಲಿ ನಾವು ಡಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಡಚ್ ಬಗ್ಗೆ ಅಷ್ಟೊಂದೇನು ಜಾಸ್ತಿ ಇಲ್ಲ. ಸೊ ಡಚ್ಚು, ಫ್ರೆಂಚು, ಇಂಗ್ಲೀಷ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬಿಟ್ರೆ ನಮ್ಗೆ ಕಂಪ್ಲೀಟಾಗಿ ಚಾಪ್ಟರ್ ಮುಗಿದೋಗ್ಬಿಟ್ಟಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಸೊ ನಿಮ್ಗೇನಾದರೂ ಅರ್ಥ ಆಗಿದೆ ಅಥವಾ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟಾಗಿ ನಂಗೆ ತಿಳಿಸಿರಿ. ಕಂಪ್ಲೀಟ್ ಅರ್ಥ ಆಗಿದೆ ಅಂತಂದರೆ #history ಅಂತ ಹೇಳ್ಬಿಟ್ಟು ಬರ್ದಿರಿ ಅಂತಂದರೆ ನೀವು ವೀಡಿಯೋ ನೋಡಿದಿರ ಕಂಪ್ಲೀಟಾಗಿ ಅಂತ ನಂಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ಹಳೆ ವೀಡಿಯೋಸ್ನ ನೋಡ್ಕೋಬೇಕು ಅಂತಂದರೆ ಇಲ್ಲಿದ್ದಾವೆ, ಇದನ್ನೇ ನೀವು ನೋಡ್ಕೋಬೋದು. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.